ಹಲೋ ನಮಸ್ಕಾರ, ಕೂರ್ಬಜ್ ನ್ಯೂಸ್ ಪಂಚ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ಕಿಶೋರ್ ರೈ ಕತ್ತಲೆಕಾಡು. ಕಳೆದ ಒಂದು ತಿಂಗಳಿಂದ ದೇಶಾದ್ಯಂತ ತುಂಬಾನೇ ಚರ್ಚೆ ಆಗಿತ್ತು ನೀಟ್ ಅಕ್ರಮ ವಿಚಾರ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ದೊಡ್ಡ ಮಟ್ಟದ ಕ್ರಾಂತಿಗೆ ಇಡೀ ದೇಶ ಸಾಕ್ಷಿಯಾಗಿತ್ತು. ಜಂತರ್ ಮಂತರ್ ನಲ್ಲಿ ಒಂದು ರೀತಿಯ ಹೋರಾಟ ಆಗಿದ್ರೆ, ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಯುವ ಸಮೂಹ ಹಾಗೆ ಬೇರೆ ಬೇರೆ ಸಂಘಟನೆಗಳು, ರಾಜಕೀಯ ಪಕ್ಷಗಳು ದೊಡ್ಡ ಹೋರಾಟವನ್ನ ಸಂಘಟಿಸಿದ್ವು. ಕೊನೆಗೂ ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ಕೊಟ್ಟದ್ದು ಕೂಡ ಆಗಿದೆ. ಅದಾದ ನಂತರ ಕೇಂದ್ರ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಕಠಿಣ ಕ್ರಮ ಕೈಗೊಳ್ಳುವ ನಿಟ್ಟಿನಲ್ಲಿ ಕಾನೂನು ರೂಪಿಸುವುದಕ್ಕೂ ಕೊನೆಯ ಹಂತದ ಪ್ರಕ್ರಿಯೆಗಳನ್ನ ಮಾಡ್ತಾ ಇದೆ. ಈ ನಡುವೆ ಈ ನಡೆದಂತಹ ಹೋರಾಟದಲ್ಲಿ ಸದುದ್ದೇಶ ಎಷ್ಟಿತ್ತೋ ಅಷ್ಟೇ ಪ್ರಮಾಣದ ದುರುದ್ದೇಶ ಕೂಡ ಇತ್ತು. ದೇಶದಲ್ಲಿ ವಿರೋಧಿ ಚಟುವಟಿಕೆ, ದೇಶದ್ರೋಹಿ ಚಟುವಟಿಕೆ ನಡೆಸುವಂತಹ ಹುನ್ನಾರಕ್ಕೂ ಕೂಡ ಅನೇಕರು ಕೈ ಹಾಕಿದ್ರು. ಆ ಯುವ ಸಮೂಹವನ್ನ ದಿಕ್ಕು ತಪ್ಪಿಸುವಂತಹ ಪ್ರಯತ್ನ ಕೂಡ ನಡೆದಿತ್ತು ಅನ್ನುವಂತಹ ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ಸಾಕ್ಷಿ ಅನ್ನೋದ್ರ ನಿಟ್ಟಿನಲ್ಲಿ ಒಂದಷ್ಟು ದಾಖಲೆಗಳನ್ನ ಬೇರೆ ಬೇರೆ ಮಾಧ್ಯಮಗಳು ಬಿಡುಗಡೆ ಮಾಡ್ತಾ ಇದ್ದಾವೆ. ಈ ಕುರಿತಾಗಿ ಮಾತಾಡೋಣ. ನನ್ನ ಜೊತೆ ಮಾತಾಡೋದಕ್ಕೆ ಹಿರಿಯ ಪತ್ರಕರ್ತರು, ಪ್ರತಿನಿಧಿ ಪತ್ರಿಕೆಯ ಮೈಸೂರು ಬ್ಯೂರೋ ಚೀಫ್ ಆಗಿರುವ ಅಜಮಡ ರಮೇಶ್ ಕುಟ್ಟಪ್ಪ ಅವರಿದ್ದಾರೆ. ಅವ್ರನ್ನ ಮೊದಲಿಗೆ ವೆಲ್ಕಮ್ ಮಾಡ್ತಾರೆ. ಕುಟ್ಟಪ್ಪ ವೆಲ್ಕಮ್. ನಮಸ್ತೆ. ನಾವು ಗಮನಿಸಿದ್ದೇವೆ, ಕಳೆದ ಒಂದು ತಿಂಗಳಿಂದ ದೊಡ್ಡ ಮಟ್ಟಿಗಿನ ಕ್ರಾಂತಿ, ಇಂಥ ಹೋರಾಟ ನಡೆಯದ ಬಹಳ ಸಮಯ ಆಗಿತ್ತು. ಹಿಂದೆ ಅಣ್ಣಾ ಹಜಾರೆ ಅವರ ನೇತೃತ್ವದಲ್ಲಿ ಆದಂತಹ ಹೋರಾಟದ ನಂತರದಲ್ಲಿ ಮತ್ತೊಂದು ಕ್ರಾಂತಿಗೆ ಅವಕಾಶವನ್ನ ಮಾಡಿಕೊಟ್ಟಿತ್ತು. ಹೋರಾಟ ನಡೆದಿದೆ, ಹೋರಾಟಕ್ಕೆ ಯಶಸ್ಸು ಕೂಡ ಸಿಕ್ಕಿದೆ, ಕೇಂದ್ರ ಸರ್ಕಾರ ಕೂಡ ತಲೆಬಾಗಿದೆ. ಇದಾದ ನಂತರ ಈ ಹೋರಾಟದ ಹಿಂದೆ ಇರುವಂತಹ ಕೈಗಳು, ಅದಕ್ಕೆ ಬೆಂಬಲ ಸೂಚಿಸಿದಂತಹ ವ್ಯಕ್ತಿಗಳ ವಿರುದ್ಧ ಕೇಳಿ ಬರ್ತಿರುವಂತಹ ಆರೋಪ, ಹೋರಾಟದಲ್ಲಿ ಭಾಗಿಯಾದವರ ವಿರುದ್ಧ ಕೇಳಿ ಬರ್ತಿರುವಂತಹ ಆರೋಪ, ಎಲ್ಲವನ್ನ ನೋಡಿದಾಗ ಹೋರಾಟ ದಿಕ್ಕು ತಪ್ಪಿಸುವಂತ ಪ್ರಯತ್ನಕ್ಕೆ ಕೇಂದ್ರ ಸರ್ಕಾರ ಅವಕಾಶ ಮಾಡಿ ಕೊಡ್ಲಿಲ್ಲ ಅನ್ನುವಂತ ಭಾವನೆ ಕೂಡ ಬೇರೆ ಬೇರೆ ಅವರ ಕೇಂದ್ರ ಸರ್ಕಾರವನ್ನು ಬೆಂಬಲಿಸುವ ಪಕ್ಷಗಳೇ ಮಾಡ್ತಾ ಇದ್ದಾವೆ. ಜೊತೆಗೆ ಒಂದಷ್ಟು ವಿಶ್ಲೇಷಣೆ ಕೂಡ ನಡೀತಾ ಇದೆ. ಏನ್ ಹೇಳ್ತೀರಿ ಬಗ್ಗೆ? ಒಟ್ಟಾರೆ ನೀಟ್ ಪರೀಕ್ಷೆ ನೀಟಾಗಿ ನಡೆದ ಕಾರಣಕ್ಕಾಗಿ ಒಂದು ಯುವ ಸಮೂಹದ ಕ್ರಾಂತಿ ದೇಶದಲ್ಲಿ ನಡೆಯೋಕೆ ಆಯಿತು. ಎಲ್ಲವೂ ಕಾಕತಾಳೀಯವಾಗಿ ನಡೆದಿದೆ. ಈಗ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳುವಂತ ಒಂದು ರಚನೆಗೆ ಕಾರಣ ಆಯಿತು. ಅದು ಅಧಿಕೃತವಾಗಿ ರಾಜಕೀಯ ಪಕ್ಷ ಅಲ್ಲ, ಒಂದು ಸಂಘಟನೆನೂ ಅಲ್ಲ. ಆದರೂ ಅದೊಂದು ರಾಜಕೀಯ ಪಕ್ಷದ ರೀತಿಯಲ್ಲಿ ಬಿಂಬಿತವಾಗಿರುವುದನ್ನು ನಾವು ಗಮನಿಸಬಹುದು. ಸಿಜೆಪಿ ಬಿಜೆಪಿ ಪರಸ್ಪರ ವಿರುದ್ಧವಾಗಿ ನಿಂತ ರೀತಿಯಲ್ಲಿ ಬಂತು. ಅದೇನು ಬಿಜೆಪಿ ವಿರುದ್ಧವಾದ ರಚನೆಗೊಂಡಂತಹ ಪಾರ್ಟಿಯೂ ಅಲ್ಲ. ಅದೆಲ್ಲೂ ಕಾಕತಾಳೀಯವಾಗಿ ನಡೆಯುತ್ತಿರುವಂತಹ ವಿದ್ಯಮಾನಗಳಾಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ನೀವು ನೋಡ್ತಾ ಹೋದ್ರೆ ಬಹಳ ಸೂಕ್ಷ್ಮವಾಗಿ ಒಂದಕ್ಕೊಂದು ಲಿಂಕ್ಗಳಿಲ್ಲ, ಅಥವಾ ಪೂರ್ವಗ್ರಹ ಪೀಡಿತವಾಗಿ ಮಾಡಿದಾರಾ ಅಂತ ಹೇಳುವಂಥದ್ದು ಸಹ ನನ್ನ ಪ್ರಕಾರ ಇಲ್ಲ. ಯಾಕೆಂದ್ರೆ ಪ್ಲಾನ್ಡ್ ಏನೂ ಅಲ್ಲ. ಕಾಕ್ರೋಚ್ ಜನತಾ ಪಾರ್ಟಿ ರಚನೆಯ ಹಿನ್ನೆಲೆ ನೋಡಿದ್ರೆ ಅದು ವ್ಯಂಗ್ಯ ಭರಿತವಾಗಿ ಆನ್ಲೈನ್ ಆಂದೋಲನವಾಗಿ ರೂಪಿತ ಆಗಿರುವಂಥದ್ದು. ಅದಕ್ಕೆ ಯಾವುದೇ ರಾಜಕೀಯ ಪಕ್ಷದವರು ಕಾರಣರಲ್ಲ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಪ್ರಕರಣವೊಂದರ ವಿಚಾರಣೆ ಸಂದರ್ಭದಲ್ಲಿ ಮಾಡಿದಂತ ಪದ ಪ್ರಯೋಗ, ನಿರುದ್ಯೋಗಿ ಯುವಕರುಗಳು ಅವರಿಂದೇನು ಅವರಿಂದೇನು ಪ್ರಯೋಜನಗಳಿಲ್ಲ, ಅವರು ಕಾಕ್ರೋಚ್ಗಳ ತರ ಅಂತ ಹೇಳೋದನ್ನ ಅವರು ಹೇಳಿದ್ರು, ಕಾರ್ಯಕಲಾಪಗಳಲ್ಲಿ ಹೇಳಿದ್ರು. ಮೊದಲಾದ್ರೆ 4 ಗೋಡೆ ನಡೆದಂತ ಕಾರ್ಯಕಲಾಪಗಳು ಇವತ್ತು ಜಡ್ಜ್ಗಳನ್ನು ನಾವು ಸಹ ಗಮನಿಸಬಹುದು. ಲೈವ್ಗಳು ಬರ್ತಾ ಇದೆ, ಅವರು ವಿಡಿಯೋಗಳನ್ನು ನೋಡ್ಬೋದು. ನ್ಯಾಯಾಧೀಶರು ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಹೇಳ್ತಾರೆ ಅದೆಲ್ಲವೂ ಇವತ್ತೊಂದು ಸಂದೇಶದ ರೀತಿಯಲ್ಲಿ ಬರ್ತಾ ಇದೆ. ಬಹುಶಃ ಅದನ್ನು ಸಹ ಗಮನಿಸಬೇಕಾಗುತ್ತೆ ಅಂತ ಅನಿಸ್ಕೊಳ್ತೀನಿ. ಯಾಕಂದ್ರೆ 4 ಗೋಡೆಯಲ್ಲಿ ನಡೀತಿದ್ದಾಗ ನಮಗೆ ಏನು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಪು ಬರ್ತದೆ ಅಷ್ಟೇ, ನಮ್ಮ ತೀರ್ಪುಗಳ ಬಗ್ಗೆ ಅಷ್ಟೇ ಸಾರ್ವಜನಿಕರಿಗೆ ಮಾಹಿತಿಗಳು ಇರ್ತಿತ್ತು. ಅಲ್ಲಿ ಏನ್ ಚರ್ಚೆಗಳು ನಡೀತಿತ್ತು ಏನು ಅದಿಲ್ಲ. ಪ್ರತಿಯೊಂದು ವಿಚಾರದ ಪ್ರಕರಣಗಳ ಬಗ್ಗೆ ವ್ಯಾಜ್ಯಗಳು ನಡೆಯುವಾಗ, ವಾದ ಪ್ರತಿವಾದ ನಡೆಯುವಾಗ ಹಲವಾರು ವಿಚಾರಗಳು ಬರುತ್ತೆ. ಜಡ್ಜಸ್ಗಳು ಅವರ ವಿವೇಚನೆ ಹಲವಾರು ಅಭಿಪ್ರಾಯಗಳನ್ನ ಅಲ್ಲಿ ವ್ಯಕ್ತಪಡಿಸ್ತಾರೆ. ಅದನ್ನು ತೀರ್ಪುಗಳಲ್ಲ. ಆದ್ರೆ ಸಮಾಜದಲ್ಲಿ ಇಂದಿಗೂ ಕಾನೂನು ವ್ಯವಸ್ಥೆ ಬಗ್ಗೆ ನಂಬಿಕೆ ಇರುವ ಕಾರಣಕ್ಕಾಗಿ, ಕೋರ್ಟ್ ಕಾರ್ಯಕಲಾಪಗಳ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಳುವ ಕಾರಣಕ್ಕಾಗಿ, ಇನ್ನೂ ಸಹ ಅದರೊಂದು ನಂಬಿಕೆ ಉಳಿದಿರೋ ಕಾರಣಕ್ಕಾಗಿ ಜಡ್ಜ್ ಹೇಳುವಂತ ಪ್ರತಿಯೊಂದು ಮಾತು ಆದೇಶದ ರೀತಿಯಲ್ಲಿ ಜನ ಸ್ವೀಕಾರ ಮಾಡ್ತಾರೆ. ಆ ಸಂದರ್ಭದಲ್ಲಿ ಇವತ್ತು ನಾವು ಹೇಳುವಂತ ಅನಿವಾರ್ಯತೆ ಇದೆ. ಜಡ್ಜ್ಗಳು ಸಹ ತೀರಾ ಗಂಭೀರವಾಗಿ ನಡ್ಕೊಳ್ಳುವಂತ ಅಗತ್ಯತೆ, ಅನಿವಾರ್ಯತೆ ಎರಡೂ ಇದೆ. ಹಿಂದೆ ಜಡ್ಜ್ಗಳು ಸಾರ್ವಜನಿಕವಾಗಿ ಗುರ್ಸ್ಕೊಳಕ್ಕೆ ಬಿಡ್ತಾ ಇರ್ಲಿಲ್ವ. ಯಾಕಂದ್ರೆ ಅವ್ರನ್ನ ಭೇಟಿ ಮಾಡಬಾರ್ದು, ಅವರು ನಿಸ್ವಾರ್ಥಗಳಾಗಿರ್ಬೇಕು, ಅವರ ಒಂದು ಮಾತಿನಿಂದ, ಅವರ ನಡೆನುಡಿಯಿಂದ ವ್ಯವಸ್ಥೆಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಆಗ್ಬಾರ್ದು ಅಂತ ಕಾರಣಕ್ಕಾಗಿ ಸಾಕಷ್ಟು ಅವರು ಗೌಪ್ಯವಾಗಿ ಇರ್ತಿದ್ರು. ಯಾರು ಜಡ್ಜ್ಗಳು ವ್ಯಕ್ತಿಗಳನ್ನ, ಅವರ ಜಡ್ಜ್ಗಳನ್ನ ಬಹುತೇಕ ಜನ ಯಾರು ನೋಡ್ತಾನೆ ಇರ್ಲಿಲ್ಲ. ಆದ್ರೆ ಈಗ ಸಾರ್ವಜನಿಕವಾಗಿ ರಾಜಕಾರಣಿಗಳ ಮಟ್ಟಿಗೆ ಇವತ್ತು ಜಡ್ಜ್ಗಳು ಸಹ ಮಾತನಾಡುವ ರೀತಿಯಲ್ಲಿ ಸಿದ್ಧಾಂತದ ಆಧಾರದಲ್ಲಿ ಮಾತಾಡ್ತಾರೆ, ಸಮಾಜದಲ್ಲಿ ನಡೆಯುವಂತಹ ಆಗುಹೋಗುಗಳ ಬಗ್ಗೆ ಮಾತಾಡ್ತಾರೆ. ನಾವು ಸಾಮಾನ್ಯವಾಗಿ ಹೇಳ್ತೀವಿ, ನ್ಯಾಯಾಲಯದ ಕಾರ್ಯಕಲಾಪಗಳು ಸಮಾಜದಲ್ಲಿ ಚರ್ಚೆ ಆಗ್ತಿರುವಂತದ್ದು, ಸಮಾಜ ಚರ್ಚೆ ಮೀಡುವುದು ಯಾವುದೇ ಪ್ರಭಾವ ಬೀರೋದಿಲ್ಲ. ಕಾನೂನು ವ್ಯಾಪ್ತಿ ಒಳಗೆ ಏನಿದೆ ಅದರ ಮೇಲೆ ಆಧಾರ ಬರ್ತದೆ. ಆದ್ರೆ ಸಮಾಜದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳನ್ನು ಇವತ್ತು ನ್ಯಾಯಾಧೀಶರುಗಳು ಪ್ರತಿಕ್ರಿಯೆ ನೀಡುವ ಮಟ್ಟಕ್ಕೆ ಹೋಗ್ತಾ ಇದೆ. ಅದೇ ಭಾಗವಾಗಿ ಇವತ್ತು ಯುವ ಜನರನ್ನ, ನಿರುದ್ಯೋಗಿಗಳಂತ ಹೇಳೋದನ್ನ ಕಾಕ್ರೋಚ್ ಅಂತ ಹೇಳೋದನ್ನ ಹೇಳಿರೋದು. ಆ ಸಂದರ್ಭದಲ್ಲಿ ಮಹಾರಾಷ್ಟ್ರ ಮೂಲದ ಅಭಿಜಿತ್ ದೀಪ್ಗೆ, ಏನು ಅಮೆರಿಕದಲ್ಲಿ ಅಧ್ಯಯನ ಮಾಡ್ತಿರುವಂತ ಒಬ್ಬ ವಿದ್ಯಾರ್ಥಿ, ಅವನು ಅದನ್ನ ಆನ್ಲೈನ್ ಅಭಿಯಾನದ ತರೆಯಲ್ಲಿ ಒಂದು ವ್ಯಂಗ್ಯಭರಿತವಾಗಿ
ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳಿ ಹೇಳೋದನ್ನ ಒಂದು ಟ್ರೆಂಡ್ ಮಾಡಿ ಹಾಕ್ತಾರೆ. ಅದಕ್ಕೆ ಕೋಟ್ಯಾಂತರ ಜನ ಅದನ್ನ ಫಾಲೋ ಮಾಡ್ತಾರೆ, ಅದನ್ನ ಫಾಲೋಗಳು ಆಗ್ತಾರೆ. ಅದು ಎಷ್ಟರ ಮಟ್ಟಿಗೆ ಹೋಗುತ್ತೆ ಅಂತ ಹೇಳಿದ್ರೆ, ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಸದಸ್ಯತ್ವವನ್ನು ಹೊಂದಿರುವಂತಹ ಭಾರತೀಯ ಜನತಾ ಪಕ್ಷದ ಬೆಂಬಲಿಗರನ್ನ ದಾಟಿ ಹೋಗುತ್ತದೆ. ಅವಾಗ ಸಹಜವಾಗಿ ಅಲ್ಲೊಂದು ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಅದು ಕಾಕತಾಳೀಯವಾಗಿ ಅವರು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹಾಕಿದಕ್ಕೂ ಈ ಭಾರತೀಯ ಜನತಾ ಪಾರ್ಟಿಯನ್ನ ಬ್ರೇಕ್ ಮಾಡಿದಕ್ಕೂ ಆ ಎರಡ ನಡುವೆ ಹೋಲಿಕೆ ಆಯ್ತು. ಸಹಜವಾಗಿ ಜನ ಏನ್ ಅನ್ಕೊಳ್ತಾರೆ, ಇದು ಬಿಜೆಪಿ ವಿರುದ್ಧವಾಗಿ ನಡೆದಂತ ಜನ ಆಂದೋಲನ ಅಥವಾ ಆನ್ಲೈನ್ ಟ್ರೆಂಡ್ ಅಲ್ಲ, ಅದಕ್ಕೂ ಸಂಬಂಧನೇ ಇಲ್ಲ. ಆದ್ರೆ ಆದ ನಂತರ ಅದನ್ನ ಏನ್ ಮಾಡ್ತಾರೆ ಅಂದ್ರೆ, ನೀಟ್ ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದೊಂದು ಜನ ಬೆಂಬಲ ವ್ಯಕ್ತವಾದಾಗ ಸಹಜವಾಗಿ ಬಿಜೆಪಿಯೊಂದಿಗೆ ಹೋಲಿಕೆ ಮಾಡಿ ಚರ್ಚೆ ನಡೆದಾಗ ಬಿಜೆಪಿಗಿಂತ ಹೆಚ್ಚು ಬೆಂಬಲಿಗರು ಕಾಕ್ರೋಚ್ ಜನತಾ ಪಾರ್ಟಿಗೆ ಇದೆ ಅಂತ ಹೇಳುವಂತ ಚರ್ಚೆ ಬಂದ ಸಂದರ್ಭದಲ್ಲಿ ಸಹಜವಾಗಿ ಆ ಹೋಲಿಕೆ ನಡೆಯಕ್ಕೆ ಪ್ರಾರಂಭ ಆಯಿತು. ಅದೊಂದು ಜನಾಂದೋಲನ ವ್ಯಂಗ್ಯಭರಿತವಾಗಿರೋದು ಸೀರಿಯಸ್ ಆಗಿ ಆಗುವಂತ ಹಂತಕ್ಕೆ ತಲುಪಿ ಹೋಯಿತು. ಅದಕ್ಕೆ ಕಾರಣ ಆಗಿರುವಂತದ್ದು ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವಂತಹ ಪ್ರಕರಣ. ಮೇ 2-3 ಪರೀಕ್ಷೆ ನಡೀತಿದೆ ದೇಶವ್ಯಾಪ್ತಿ. 22,70,000 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾರೆ. ಭಾರತದ ವೈದ್ಯಕೀಯ ಕೋರ್ಸ್ಗಳ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ಪ್ರತಿ ವರ್ಷ ನೀಟ್ ಪರೀಕ್ಷೆಯನ್ನ ನಡೆಸ್ತಾರೆ. ಸರ್ಕಾರಿ ವಿದ್ಯಾಸಂಸ್ಥೆಗಳಿರ್ಬೋದು, ಖಾಸಗಿ ವಿದ್ಯಾಸಂಸ್ಥೆಗಳಿರ್ಬೋದು, ಡೀಮ್ಡ್ ವಿಶ್ವವಿದ್ಯಾಲಯಗಳಿರ್ಬೋದು, ಇಲ್ಲಿ ಇರುವಂತಹ ಸರ್ಕಾರಿ ಸೀಟ್ಗಳ ಪ್ರವೇಶಕ್ಕಾಗಿ ಈ ಪರೀಕ್ಷೆಯನ್ನು ನಡೆಸಿರುವಂಥದ್ದು ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆದ್ರೆ 2024ರಲ್ಲೂ ಸಹ ಇದೇ ರೀತಿಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿತ್ತು. ಆದ್ರೆ ಅಷ್ಟೇನು ಒಂದು ಗಂಭೀರ ಸ್ವರೂಪವನ್ನ ಇರಲಿಲ್ಲ ಅಂತ ಕಾರಣಕ್ಕಾಗಿ ಅದನ್ನೇನು ಪರೀಕ್ಷೆಯನ್ನ ರದ್ದುಪಡಿಸುವ ಪ್ರಕ್ರಿಯೆಗಳಿಗೆ ಹೋಗ್ಲಿಲ್ಲ. ಆದ್ರೆ ಈ ಬಾರಿಯ ಪ್ರಶ್ನೆ ಪತ್ರಿಕೆ ಸೋರಿಕೆ ತೀರಾ ಹತ್ತಿರವಾಗಿತ್ತು. ಸೇಮ್ ಪ್ರಶ್ನೆ ಪತ್ರಿಕೆಯನ್ನು ತೀರಾ ಗಂಭೀರವಾಗಿ ಹೋಲಿಕೆ ಮಾಡುವ ರೀತಿಯಲ್ಲಿ ಇದ್ದ ಕಾರಣಕ್ಕಾಗಿ ಅನಿವಾರ್ಯವಾಗಿ ಪರೀಕ್ಷೆಯನ್ನ ನಡೆಸೋದನ್ನ ರದ್ದುಪಡಿಸಿದ್ರು. ಅದು ನಿಜವಾಗ್ಲೂ ಬಹಳ ಗಂಭೀರವಾದಂತ ವಿಚಾರ. ನಮಗೆ ತುಂಬಾ ಹೊರಗಿನಿಂದ ವಿಮರ್ಶೆ ಮಾಡುವಾಗ ಸುಲಭವಾಗಿ ಅನ್ನಿಸ್ತದೆ. ಅದನ್ನ ಬೇರೆ ರೀತಿಯಲ್ಲಿ ನಾವು ತೆಗೆದುಕೊಳ್ತೀವಿ, ಲಘುವಾಗಿ ತೆಗೆದುಕೊಳ್ತೀವಿ, ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ. ಏನು ಪರೀಕ್ಷೆ ರದ್ದುಪಡಿಸಿದ್ರೆ ಏನು ಪ್ರವೇಶ ಶುಲ್ಕ, ಪರೀಕ್ಷೆ ಶುಲ್ಕ ಏನು ಇರಲಿಲ್ಲ, ಸೇಮ್ ಶುಲ್ಕವನ್ನ ಮಾಡಿದ್ದಾರೆ ಅಂತ ಹೇಳಿದ್ರು. ಅದರೊಂದಿಗೆ 2ನೇ ರ್ಯಾಂಕ್ ಬಂದಂತ ವಿದ್ಯಾರ್ಥಿ ಹೇಳ್ದ, ನನಗೆ ಸಮಯಾವಕಾಶ ಸಿಕ್ತು, ಅದಕ್ಕಾಗಿ ನಾನು 2ನೇ ರ್ಯಾಂಕ್ ಬಂದೆ ಅಂತ ಹೇಳಿದ್ರು. ಅದನ್ನ ಅಂದ್ರೆ ಅವಕಾಶದ ರೀತಿಯಲ್ಲಿ ತೆಗೆದುಕೊಂಡ್ರೆ ಹೀಗಾಗುತ್ತೆ ಅಂತ ಹೇಳೋದನ್ನ ಈ ಸೋರಿಕೆಯಿಂದ ಆದ ವ್ಯತಿರಿಕ್ತ ಪರಿಣಾಮವನ್ನ ಮುಚ್ಚಿ ಹಾಕುವ ಪ್ರಯತ್ನ ಭಾಗವಾಗಿ ಇದನ್ನ ಹೇಳ್ತಾ ಇದ್ರು. ಹಾಗಾದ್ರೆ ಒಂದು ನಾನು ಹೇಳುವುದು ಅದೇ, ಅವರ ಈ 2ನೇ ರ್ಯಾಂಕ್ ಬಂದ ವಿದ್ಯಾರ್ಥಿ ಮಾತ್ರ ತೆಗೆದುಕೊಂಡ್ರೆ, ಹಾಗಾದ್ರೆ ಅವರು ಹೇಳೋ ಪ್ರಕಾರನೇ ನಾನು ಹಿಂದೆ 2ನೇ ರ್ಯಾಂಕ್ ಇರ್ಲಿಲ್ಲ, ನನಗೆ ಆ ಓದುವುದಕ್ಕೆ ಒಂದು ಅವಕಾಶ 44 ದಿನದ ಓದುವ ಅವಕಾಶ ಸಿಕ್ಕಿದಕ್ಕಾಗಿ ನನಗೆ 2ನೇ ರ್ಯಾಂಕ್ ಬಂತು ಅಂತ ಹೇಳೋದಾದ್ರೆ, ಆಗ ಮೊದಲ ಪರೀಕ್ಷೆಯಲ್ಲಿ 2ನೇ ರ್ಯಾಂಕ್ ಬೇರೆ ಯಾರು ಇದ್ರಲ್ಲ, ಆ 2ನೇ ರ್ಯಾಂಕ್ ಬರುವ ವ್ಯಕ್ತಿ ಹೇಳಿದ ನನಗೆ ಈ ಅವಕಾಶ ಸಿಕ್ಕಿದಕ್ಕೆ ನನಗೆ 2ನೇ ರ್ಯಾಂಕ್ ಬಂತು ಅಂತ ಹೇಳಿದ್ರೆ, ನಾನು ಆವಾಗೂ 2ನೇ ರ್ಯಾಂಕ್ ಇದ್ದೆ ಅಂತ ಅವ್ನು ಹೇಳಲಿಲ್ಲ. ನನಗೆ ಅದನ್ನ ಅವನ ಭಾವನೆ ಹೇಳುವುದು, ನಾವು ಊಹೆ ಮಾಡ್ಕೊಂಡು ಲೆಕ್ಕಾಚಾರ ಹೇಳೋದು. ಹಾಗಾದ್ರೆ ಆ 2ನೇ ರ್ಯಾಂಕ್ ಇದ್ದವ್ರು ಏನ್ ಮಾಡ್ಬೇಕಾಗ? ಒಂದು ಸಿದ್ಧತೆ ಮಾಡ್ಕೊಂಡವರು ನಾವು 21 ಜನ ಆ ಪರೀಕ್ಷೆಯ ಹಿನ್ನ ಕಾರಣಕ್ಕಾಗಿ ಜೀವನವನ್ನ ಕೊನೆಗೊಳಿಸ್ಕೊಂಡ್ರು. ಅದು ನಮಗೆ ಗಂಭೀರ ಪ್ರಕರಣ ಅಂತ ಅನಿಸ್ಬೇಕಲ್ಲ. ಎಷ್ಟು ಜನ ಸಹಸ್ರಾರು ವಿದ್ಯಾರ್ಥಿಗಳು ಖಿನ್ನತೆಗೆ ಒಳಗಾಗಿರ್ತಾರೆ. ಸಹಜವಾಗಿ ಒಂದು ಪರೀಕ್ಷೆ ಮುಗ್ದ ನಂತರ ಮತ್ತೊಂದು ಸಿದ್ಧತೆ ಮಾಡ್ಕೊಳ್ಳೋಕೆ ಯಾರಿಗೂ ಆಗೋದಿಲ್ಲ. ಮಾನಸಿಕವಾಗಿ ಬಹಳ ಮನಸ್ಸು ಆಗ 100%. ಅದನ್ನ ನಮಗೆ ಯಾವುದೋ ಒಂದು ಪರೀಕ್ಷೆ ಬರೆದ ನಂತರ ಇನ್ನೊಂದು ಪರೀಕ್ಷೆ ಅದೇ ಪರೀಕ್ಷೆನ ರಿಪೀಟ್ ಮಾಡಕ್ಕೆ ಯಾರು ಇಷ್ಟಪಡೋದಿಲ್ಲ. ಅಲ್ಲಿವರೆಗೆ ಓದ್ತಾರೆ. ಈಗ ನಿಮಗೆ ಓಟದ ಸ್ಪರ್ಧೆಯಲ್ಲಿ ಬೇಕಾದ್ರೆ ಓಡಿ ಫಸ್ಟ್ ಬಂತು ಮಿಸ್ಟೇಕ್ ಆಯ್ತು ಪುನಃ ಮತ್ತೆ ಓಡಿ ಅಂತ ಹೇಳಿದ್ರೆ ಅವನಿಗೆ ಅದೇ ಇದಿರ್ತದ, ಅವ್ರು ಎಷ್ಟು ಆಘಾತ ಒಳಗಾಗ್ತಾನೆ, ಎಷ್ಟು ಟೆನ್ಷನ್ ಆಗ್ತಾನೆ. ಆದ್ರೆ ಅದರಲ್ಲಿ ಸೋಲು ಅನುಭವಿಸ್ತಿರ್ಬೇಕಾದ್ರೆ ಓಡಬಹುದು, ನಿಮಗೊಂದು ಅವಕಾಶ ಅಂತ ಹೇಳಿ. ಫಸ್ಟ್ ಬಂದವನಿಗೆ ದುಗುಡವಾಗುತ್ತೆ, ನಾನು ಸೋತ್ ಹೋದ್ರೆ ಅಂತ ಹೇಳುವ ಆತಂಕ ಆಗುತ್ತೆ. ಅದೆಲ್ಲ ಸೋಲ್ತಾನೆ ಸಹಜವಾಗಿ. ಮತ್ತೆ ನೀವು ಓಡಿಸಿದ್ರೆ 100% ಅದೇ ಫಲಿತಾಂಶವನ್ನು ಅವನು ಪಡೆಯಕ್ಕೆ ಸಾಧ್ಯನೇ ಆಗುದಿಲ್ಲ. ಅವನು ಫೌಲ್ ಆಗ್ಬೋದು, ಅವನು ಸಮಯಕ್ಕೆ ನಿಗದಿಗೆ ಮುಟ್ಟಕ್ಕೆ ಸಾಧ್ಯ ಆಗ್ಲಿಲ್ಲ. ಲಕ್ಷಾಂತರ ವಿದ್ಯಾರ್ಥಿಗಳು ತೊಂದರೆಗೆ ಒಳಗಾಯಿತು. ಆದ್ರೆ ಅದನ್ನ ಎಷ್ಟರ ಮಟ್ಟಿಗೆ ಕೇಂದ್ರ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿತ್ತು ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಯಾವಾಗ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಅದೊಂದು ಇಶ್ಯೂ ಆಗಿ ಕೇಂದ್ರ ಸರ್ಕಾರದ ಮೇಲೆ ಮಾತನಾಡುವ ಹಂತಕ್ಕೆ ತಲುಪ್ತು, ಆವಾಗ ನೆಕ್ಸ್ಟ್ ಮಾಡಿದಂತ ಪರೀಕ್ಷೆಯಲ್ಲಿ ಜೂನ್ 16ಕ್ಕೆ ಏನು ಮರುಪರೀಕ್ಷೆ ಆಯಿತು, ಆ ಮರುಪರೀಕ್ಷೆ ಆದ ಸಂದರ್ಭದಲ್ಲಿ ಇಡೀ ಆರ್ಮಿಯನ್ನೇ ಬಳಸ್ಕೊಂಡ್ರು. ಸೇನಾ ಹೆಲಿಕಾಪ್ಟರ್ಗಳನ್ನ ಬಳಸ್ಕೊಂಡು ಪ್ರಶ್ನೆ ಪತ್ರಿಕೆಗಳನ್ನ ಸಾಗಾಟ ಮಾಡಿದ್ರು. ಎಲ್ಲೂ ಸೋರಿಕೆ ಆಗ್ಲಿಲ್ಲ. ನಾನು ಹೇಳಿದ್ರು ಇದೇ ಗಂಭೀರವಾಗಿ ಏನು ಜೂನ್ 16ಕ್ಕೆ ಪರೀಕ್ಷೆ ಮಾಡಿದ್ರು, ಅದೇ ಸಿದ್ಧತೆಯನ್ನ ಮೇ 3ಕ್ಕೆ ನಡೆದ ಪರೀಕ್ಷೆ ಸಂದರ್ಭದಲ್ಲಿ ಮಾಡ್ಬೇಕಲ್ವಾ? ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಇದರೊಳಗೆ ಅಡಗಿರುವ ಸಂದರ್ಭದಲ್ಲಿ ಎಷ್ಟು ಗಂಭೀರವಾಗಿ ನಾವು ತೆಗೆದುಕೊಳ್ಬೇಕು ಅಷ್ಟು ತೆಗೆದುಕೊಳ್ತಿಲ್ಲ ಅಂತ ಅರ್ಥ ಅಲ್ವಾ ಅದು? ರಾಷ್ಟ್ರೀಯ ಪರೀಕ್ಷಾ ಮಂಡಳಿ ಆ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸಿಲ್ಲ ಅಂತ ಹೇಳುವುದಕ್ಕೆ ಇವತ್ತು ಅದನ್ನ ತೋರಿಸ್ತೆ. ಇವತ್ತು 47 ಅಧಿಕಾರಿಗಳ ಮೇಲೆ ಕ್ರಮ ಆಗಿರ್ಬೋದು, ಇದರ ಕಿಂಗ್ ಪಿನ್ ಆಗಿದ್ದಂತಹ ಮಹಾರಾಷ್ಟ್ರದ ಒಂದು ಕೋಚಿಂಗ್ ಸೆಂಟರ್ ಅವರನ್ನು ಮುಖ್ಯ ಆರೋಪಿನ ಬಂಧನವಾಗಿರ್ಬೋದು, ಎಲ್ಲವೂ ಆಗಿರ್ಬೋದು. ಆದ್ರೆ ಅದರ ಸರ್ಕಾರ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಕ್ಕಾಗಿ ಇವರು ಈ ಧರ್ಮೇಂದ್ರ ಪ್ರಧಾನ್ ಅವರನ್ನ ಕೇಂದ್ರ ಶಿಕ್ಷಣ ಸಚಿವರನ್ನ ರಾಜೀನಾಮೆ ಕೊಡಬೇಕು ಅಂತ ಹೇಳುವಂತ ಬೇಡಿಕೆಯನ್ನ ಸಹಜವಾಗಿ ಇಟ್ಟಿದ್ರು. ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಒಂದು ಗಂಭೀರವಾಗಿ ಯಾರು ತೆಗೆದುಕೊಳ್ಳಲಿಲ್ಲ.
ಆದ್ರೆ ಇದರ ಹಿಂದೆ ಜೆನ್ಜಿ ಜನರೇಷನ್ ಅವರು ಇದರೊಳಗೆ ಇದ್ರು. ಅವರ ಜನರೇಷನ್ ನಾವು ಸಿದ್ಧತೆ ಅವರ ಬಗ್ಗೆ ತಿಳ್ಕೊಳ್ಳದೆ ಅದೊಂದು ಯಾರಿಗೂ ಅರ್ಥ ಆಗದ ಹಂತಕ್ಕೆ ಹೋಗಿರುವಂಥದ್ದು ನನಗೆ ಅನ್ಸುವಂಥದ್ದು. ಯಾಕಂದ್ರೆ ಆ ಜನರೇಷನ್ ಡಿಜಿಟಲ್ ಜನರೇಷನ್, ಅದು ಎಲ್ಲವೂ ಅವರಿಗೆ ಕೈಯಲ್ಲೇ ಸಿಗುತ್ತೆ. ಈಗ ನೆಕ್ಸ್ಟ್ ಈಗ ಚಾಲ್ತಿಯಲ್ಲಿರೋ ಜನರೇಷನ್ಗೆ ಇನ್ನೂ ಒಂದು ಅತಿಯಾದ ಹೋಗುವಂತ ಅವ್ರನ್ನ ನೋಡ್ಬೇಕಾದ್ರೆ ನೀವು ಮೋದಿ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡಿದಂತಹ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಸಣ್ಣ ಸಣ್ಣ ಪುಟ್ಟ ಮಕ್ಕಳು ನೀವು ಹೀಗೆ ಮಾಡಿ ವಿಡಿಯೋ ಹತ್ರ ಹಿಡ್ಕೊಳ್ಬೇಡಿ, ನಿಮ್ಮ ಹಲ್ಲು ಕಾಣುತ್ತೆ, ಮೂಗಿನ ಇದು ಕಾಣುತ್ತೆ, ಮಕ್ಕಳು ಹೇಳುವಂತ ಈಗ ತಪ್ಪು ಮಾಡಿದ್ರೆ ಪರವಾಗಿಲ್ಲ ಇನ್ನೊಂದು ವಿಡಿಯೋ ಮಾಡಿ, ನೀವು ನೆಕ್ಸ್ಟ್ ಮಾಡುವಾಗ ಇದನ್ನೆಲ್ಲ ಎಚ್ಚರ ವಹಿಸ್ಕೊಳ್ಳಿ. ಯಾರು ಹೇಳುವುದು? ಹಾಲುಗಲ್ಲದ ಸಣ್ಣ ಸಣ್ಣ ಮಕ್ಕಳು, ಅವ್ರನ್ನೆಲ್ಲ ಅವರಿಂದ ಆ ಮಾತುಗಳು ನಾವು ನಿರೀಕ್ಷೆ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಆ ಜನರೇಷನ್ ನಾವು ತಿಳ್ಕೊಳ್ಳದೆ ಹೋದ್ರೆ ನಾವು ಎಷ್ಟು ಹಳೆದಾಗ್ತಿದೀವಿ ಅಂತ ಹೇಳಿ ತಿಳ್ಕೊಳ್ಬೇಕಾಗುತ್ತೆ. ಬಹುಶಃ ಈ ಒಂದು ಜಂತರ್ ಮಂತರ್ನಲ್ಲಿ ನಡೆದಂತ ಹೋರಾಟ, ಲಕ್ಷಾಂತರ ವಿದ್ಯಾರ್ಥಿಗಳು ದೇಶಾದ್ಯಂತ ಹೋರಾಟ ಮಾಡಿರುವಂಥದ್ದು, ಅಸಂಘಟಿತ ವಲಯದ ಇರು ಯಾವುದೋ ವಿದ್ಯಾರ್ಥಿ ಸಂಘಟನೆ ಮಾಡಿದಂತಲ್ಲ, ಈ ABP ಮಾಡಿದಲ್ಲ, SFI ಮಾಡಿದಲ್ಲ, ಇನ್ನೊಂದು ಸಂಘಟನೆಗಳು ಮಾಡಿದಲ್ಲ, ಯಾವುದೇ ರಾಜಕೀಯ ಪಕ್ಷಗಳು ಮಾಡಿದಲ್ಲ. ಈಗ ಪ್ರತಿಪಕ್ಷವಾಗಿ ಕಾಂಗ್ರೆಸ್ ಆಗಲಿ, ರಾಷ್ಟ್ರದಲ್ಲಿರುವಂತಹ ಬೇರೆ ಬೇರೆ ಪಕ್ಷಗಳಾಗಿ ಈ ಜನಾಂದೋಲನ ರೂಪಿತವಾಗಲಿಲ್ಲ. ಜೆನ್ಜಿ ಇದರೊಳಗೆ ಇನ್ವಾಲ್ವ್ ಆದ ಕಾರಣಕ್ಕಾಗಿ ಇದು ದೊಡ್ಡ ಒಂದು ಜನಾಂದೋಲನ ಆಯಿತು. ಇದೊಂದು ಮುಂದಿನ ದಿಕ್ಸೂಚಿ. ಇದೊಂದು ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಆ ಜನಾಂಗದ ಮುಂದೆ ಹೇಗಿರುತ್ತೆ, ಆ ಜನಾಂಗದವನ್ನ ಲಘುವಾಗಿ ಪರಿಗಣಿಸಿದ್ರೆ ಏನಾಗುತ್ತೆ ಅಂತ ಹೇಳೋದಾಗಿ ಇದೊಂದು ಟೆಸ್ಟ್ ಡೋಸ್ ತರ ಆಗಿರುವಂತದ್ದು. ಇದು ಅವರೇ ಹೇಳಿರುವಾಗ ಇದು ಪ್ರಾರಂಭ. ಇದು ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ಅವರ ಅಂತ್ಯ ಅಲ್ಲ, ಅದು ರಾಜ್ಯಕ್ಕೆ ಅದೇ ವಿಷಯದ ಅವರ ಆ ವಿಚಾರವನ್ನು ದಾರಕ್ಕೆ ಇದು ಅಂತ್ಯ ಅಲ್ಲ, ಇದು ಪ್ರಾರಂಭ. ನಿಜ ಅವರು ಹೇಳಿದ ಹಾಗೆ ಇದು ಒಂದು ತುಂಬಾ ಜನ ಹೇಳ್ತಾರೆ ಈ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋಲಿಕೆಗೂ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಏನ್ ಪಾತ್ರ ಇದೆ, ಅವ್ರು ಯಾಕೆ ರಾಜೀನಾಮೆ ಕೊಡಬೇಕು, ಅವ್ರೇನು ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ್ರ, ಅವ್ರೇನು ಹಣ ಪಡ್ಕೊಂಡ್ರ, ಇದ್ರಲ್ಲಿ ಅವ್ರೇನು ಇನ್ವಾಲ್ವ್ಮೆಂಟ್, ಅವ್ರು ತಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ನೈತಿಕ ಹೊಣೆಯನ್ನು ಹೊರಲೇಬೇಕಾಗ್ತದೆ. ನಾವು ಸುಮ್ಮನೆ ಟೂಲ್ ಕಿಟ್ ಆಗಿ ಯಾವುದೋ ಪರವಾಗಿ, ಸರ್ಕಾರದ ಪರವಾಗಿ, ಪಕ್ಷದ ಪರವಾಗಿ, ಸಿದ್ಧಾಂತ ಪರವಾಗಿ ವಾದಿಸೋದು, ಜನರನ್ನ ಬಿಂಬಿಸೋದು, ಅದು ಒಂದು ಕಡೆ ಇರಿ. ಅದಕ್ಕೇನು ಮಹತ್ವ ಇಲ್ಲ. ಇತ್ತೀಚಿನ ಜೆನ್ಜಿ ಜನಾಂಗಕ್ಕಂತೂ ಅವ್ರದ್ದು ಮಹತ್ವನೇ ಇಲ್ಲ. ಅವ್ರಿಗೆ 0% ಅವ್ರ ಮಾತುಗಳನ್ನ ಕೇಳೋದೇ ಇಲ್ಲ. ಆದ್ರೆ ಎಷ್ಟೊಂದು ಬೋಗಸ್ ಅಂತ ಹೇಳುವಂತ ಜೆನ್ಜಿ ಅವರಿಗೆ ಅದ್ರ ಸ್ಪಷ್ಟತೆ ಇದೆ. ಅವ್ರಿಗೆ ಕೇಳೋಕ್ಕೂ ಹೋಗಲ್ಲ. ಇವರು ಬೋಗಸ್ ಎಷ್ಟು ಬೋಗಸ್ ಅಂತ ಹೇಳೋದು ಅವ್ರ ಅರಿವಿದೆ. ಈಗ ರೈಲ್ವೆ ಅಪಘಾತ ಆಗುತ್ತೆ, ರೈಲ್ವೆ ಸಚಿವ ತಕ್ಷಣ ರಾಜೀನಾಮೆ ಕೊಡ್ತಾರೆ. ಯಾಕೆ? ಎಲ್ಲ ಸಂಪ್ರದಾಯ ಅಲ್ವಾ? ನೀವು ದೇಶದ ಎಲ್ಲ ರೈಲ್ವೆ ಅಪಘಾತಗಳು ದೊಡ್ಡ ಅನಾಹುತಗಳಾಗಿ ಹಲವಾರು ಜನ ಸಾವನ್ನಪ್ಪಿ ತಕ್ಷಣ ಆಗುವಂತ ಪ್ರಕ್ರಿಯೆನೇ ರೈಲ್ವೆ ಸಚಿವ ರಾಜೀನಾಮೆ ಕೊಡೋದು. ಎಲ್ಲ ರೈಲ್ವೆ ಸಚಿವ ರೈಲು ಓಡಿಸ್ತಿರ್ತಾನ, ಅವನ ಹಳಿಯಲ್ಲಿ ನಿಂತ್ಕೊಂಡು ಹಳಿ ತಪ್ಪಿಸಿರೋದ ಇಲ್ವಲ್ಲ. ಆದ್ರೆ ಅವ್ರು ಯಾಕೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾರೆ? ನಾವು ಅಷ್ಟೇ ಸೂಕ್ಷ್ಮವಾಗಿ ಅದನ್ನ ಎಷ್ಟು ಸರ್ಕಾರ ಆಡಳಿತ ವ್ಯವಸ್ಥೆ ಎಷ್ಟು ಗಂಭೀರವಾಗಿ ತೆಗೆದುಕೊಳ್ತಾರೆ ಅಂದ್ರೆ ಸೂಚನೆ ಅದು. ಧರ್ಮೇಂದ್ರ ಪ್ರಧಾನ್ ಇದರಲ್ಲಿ ತಪ್ಪಿತಸ್ಥ, ಅವರಲ್ಲಿ ಪಾಲ್ಗೊಂಡಿದ್ದಾರೆ, ಅವರು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಕಾರಣ ಅಲ್ಲ. ಅದು ನೈತಿಕ ಹೊಣೆ ಹೊತ್ತು ಒಂದು ವ್ಯವಸ್ಥೆಯಲ್ಲಿ ಆದ ಲೋಪವನ್ನು ಸರಿಪಡಿಸಿಕೊಳ್ಳೋದಕ್ಕೆ, ಮುನ್ನುಡಿ ಬರೆಯುವುದಕ್ಕೆ ಮೇಲ್ಪಂಕ್ತಿಯಾಗಿ ಅವರು ರಾಜೀನಾಮೆ ಕೊಡ್ಬೇಕಾಗುತ್ತೆ. ಯಾರು? ಅವರು ಆ ಶಿಕ್ಷಣ ಇಲಾಖೆ ಮುಖ್ಯಸ್ಥರಾಗಿ ಆ ಕೆಲಸವನ್ನ ಮಾಡ್ಬೇಕಾಗುತ್ತೆ. ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಹೋರಾಟ ಆದ ನಂತರ ಮಧ್ಯರಾತ್ರಿಯಲ್ಲಿ ಬಂದು ವಿದ್ಯಾರ್ಥಿಗಳನ್ನ ಫ್ರೆಂಡ್ಸ್ ಅಂತ ಕರೆದು ನೀವು ಹೇಳಿದ್ದು ನನಗೆ ಅರ್ಥ ಆಯ್ತು, ನಿಮ್ಮ ವಿಚಾರ ಸರಿ ಇದೆ ಅಂತ ಹೇಳೋದನ್ನ ರಾಷ್ಟ್ರದ ಪ್ರಧಾನಿಯೇ ಬಂದು ಹೇಳುವಂತ ಪರಿಸ್ಥಿತಿ ಬಂದಾಗ ಯಾಕೆ ನಡುರಾತ್ರಿ ಬಂದು ಹೇಳ್ಬೇಕಾಗುತ್ತೆ? ಅದು ಇನ್ಸ್ಟಾಗ್ರಾಮ್ ಈ ಜೆನ್ಜಿಗಳು ಹೆಚ್ಚು ಸಕ್ರಿಯವಾಗಿರುವಂತ ಆ ಟೈಮಿಂಗ್ಸ್ ಅಲ್ಲೇ ಮಾತಾಡ್ತಾರೆ, ಅವರೊಟ್ಟಿಗೆನೆ ಮಾತಾಡ್ತಾರೆ. ಇವತ್ತು ರೀಲ್ಸ್ ಮಾಡ್ತಾರೆ. ಇವತ್ತು ಇಡೀ ದೇಶವನ್ನ ಮುನ್ನಡೆಸ್ತಿರುವಂತ ಪ್ರಧಾನಿ 60 ಸೆಕೆಂಡ್ 90 ಸೆಕೆಂಡ್ ಅಲ್ಲಿ ಏನ್ ಸಂದೇಶವನ್ನು ಕೊಡ್ಬೇಕು ಅದನ್ನ ಕೊಡ್ತಾ ಇದ್ದಾರೆ. ಇದು ಪರೀಕ್ಷಾ ಸುಧಾರಣೆ ಪಡೆಯನ್ನ ಇವತ್ತು ನಂದನ್ ನಿಲಕೇಣಿ ಅವರ ನೇತೃತ್ವದಲ್ಲಿ ಪರೀಕ್ಷಾ ಸುಧಾರಣಾ ಪಡೆಯನ್ನು ರಚಿಸಿ ಅದಕ್ಕೆ ಏನು ಪರೀಕ್ಷೆ ಸುಧಾರಣೆಗಳನ್ನ ಹೇಗೆ ಮಾಡಬೇಕು ಅಂತ ವರದಿ ಪಡೋದಕ್ಕೆ ತಂಡ ರಚನೆ ಮಾಡಿದ್ದಾರೆ. ಅದರ ಘೋಷಣೆ ಆಗಿರೋದು ಎಲ್ಲಿ? ಯಾರನ್ನ ಗಮನ ಇಟ್ಟುಕೊಂಡು ಹೇಳ್ತಿದ್ದಾರೆ? ಇವತ್ತು ಜೆನ್ಜಿಯನ್ನ ಗಮನದಲ್ಲಿ ಇಟ್ಟುಕೊಂಡೇ ಇವತ್ತು ಸಂದೇಶವನ್ನ ಕೊಟ್ಟಿದ್ದಾರೆ. ಆ ನಂತರ ಇವತ್ತು ಜನರಿಗೆ ಬೇರೆಯವರಿಗೆ ತಲುಪುವಂತ ಸರ್ಕಾರಿ ಆದೇಶವನ್ನ ಮಾಡುವಂತ ಕೆಲಸಗಳು ಹೋಗಿದೆ. ಅಂದ್ರೆ ಸರ್ಕಾರ ಎಷ್ಟು ಗಂಭೀರವಾಗಿ ತೆಗೆದುಕೊಳ್ತು. ಶಿಕ್ಷಣ ಇಲಾಖೆ ಕಾರ್ಯದರ್ಶಿಯನ್ನ ಜಂತರ್ ಮಂತ್ರನ ಪ್ರತಿಭಟನೆ ತೀವ್ರ ಸ್ವರೂಪ ಆದ ನಂತರ ಅವ್ರನ್ನ ಬದಲಾಯಿಸ್ತಾರೆ. ಅದಕ್ಕೆ ಇದುವರೆಗೆ ಆ ಮಧ್ಯದ ಗ್ಯಾಪ್ ಅಲ್ಲಿ ಬದಲಾಯಿಸಿಲ್ಲ. ಮೇ 3ರಿಂದ ಆಗಿ ಎಲ್ಲಿವರೆಗೆ ಬಂದ್ರು? 2 ತಿಂಗಳವರೆಗೆ ಅವರು ಅದೇನು ಕ್ರಮ ತೆಗೆದುಕೊಳ್ಳುವುದಿಲ್ಲ. ಈ ಹೋರಾಟ, ಈ ಜನಾಂದೋಲನ ಆಗದೆ ಹೋಗಿದ್ರೆ ಕೇಂದ್ರದ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡ್ತಾ ಇರಲಿಲ್ಲ, ಇಲಾಖೆ ಕಾರ್ಯದರ್ಶಿಯೂ ಬದಲಾವಣೆ ಆಗ್ತಿರ್ತಿಲ್ಲ, ಪರೀಕ್ಷಾ ಸುಧಾರಣೆ ಪಡೆಯೂ ರಚನೆ ಆಗ್ತಾ ಇಲ್ಲ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ರಚನೆ ಮಾಡುವಂತ ನಿರ್ಧಾರವಾಗಿದೆ. ಎಷ್ಟೊಂದು ಬದಲಾವಣೆಗಳಾಗಿದೆ. ನಾವು ಇದೆಲ್ಲವನ್ನು ಸಕಾರಾತ್ಮಕ ತೆಗೆದುಕೊಂಡ್ರೆ ದೊಡ್ಡ ಬದಲಾವಣೆ. ಇಲ್ಲಿ ಪಕ್ಷದ ಕಾರಣಕ್ಕಾಗಿ, ಸಿದ್ಧಾಂತ ಕಾರಣಕ್ಕಾಗಿ ನಾವು ಇಟ್ಟುಕೊಂಡ್ರೆ ಅದು ಬೇರೆ ತರಹದ ಚರ್ಚೆ. ಇದರೊಳಗೆ ಕೇವಲ ಜೆನ್ಜಿಗಳು ಮಾತ್ರ ಪಾಲ್ಗೊಂಡಿರೋದಂತಲ್ಲ. ಉದ್ದೇಶ ತೀವ್ರ ಸ್ವರೂಪಕ್ಕೆ ಅವರೇ ಕಾರಣ, ಅವರದೇ ಚಿಂತನೆ, ಅವರೇ ಮುಂಚೂಣಿಯಲ್ಲಿ ಬಂದಿದ್ದು. ನೀವು ನೀವು ಹೇಳಿದ ಎಷ್ಟು ವಿಷಯಕ್ಕೆ ನಾನು ಬರ್ತೀನಿ. ಯಾಕೆ ಪ್ರಾರಂಭಿಕವಾಗಿ ಬೇರೆ ಬೇರೆ ವಿಚಾರವನ್ನು ಒಂದಿಷ್ಟು ವಿಶ್ಲೇಷಣೆ ಮಾಡುವಂತ ಕಾರಣಕ್ಕೆ ನಾನೊಂದು ಹೇಳ್ತಾ ಹೋಗಿದ್ದು. ಈ ಯಂಗ್ ಜನರೇಷನ್ಸ್ ಯಾವ ರೀತಿಯಾಗಿ ಇದೆ ನೋಡಿ. 25% 28% ಅಷ್ಟು ವೋಟರ್ಸ್ಗಳು ಅವರಿದ್ದಾರೆ. ಒಂದು ಆ ಜನರೇಷನ್ ಒಂದು 18, 25 ಆಸುಪಾಸಿನಲ್ಲಿ ಇರುವವರು 25% ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ. ಅವರು ಇವತ್ತು ಜನಾಂದೋಲನವನ್ನು, ರಾಜ್ಯಕ್ಕೆ ಜನಾಂದೋಲನವನ್ನು ಏನಾದ್ರೂ ಪ್ರಾರಂಭಿಸಿದರೆ
ಸರ್ಕಾರವನ್ನೇ ಬದಲಾಯಿಸುವಂತ ಶಕ್ತಿ 100% ಅವ್ರಿಗೆ. ಅದಕ್ಕೆ ನಾನು ಹೇಳಿದ್ದು ಅದು ದಿಕ್ಸೂಚಿ ರೀತಿ ಇದೆ. ಮುಂದಿನ ರಾಜಕೀಯ ವ್ಯವಸ್ಥೆಗೆ ಅದು ದಿಕ್ಸೂಚಿ. ಬೈ ಚಾನ್ಸ್ ಅವರೇ ಪಕ್ಷ ರಚನೆ ಮಾಡಿದ್ರೆ, ಅವರೇ ಸ್ಪರ್ಧೆಗೆ ಇಳಿಯುವ ಹಂತಕ್ಕೆ ಹೋದ್ರೆ, ಅಥವಾ ಅವರೇ ಒಂದು ನಿರ್ಧಾರ ಮಾಡಿ ಯಾರನ್ನ ಆ ಬೆಂಬಲಿಸುವಿಕೆ ಬೇಕು ಅನ್ನೋ ನಿರ್ಧಾರಕ್ಕೆ ಹೋದ್ರೆ, ಅದು ದೊಡ್ಡದಾದಂತ ಬದಲಾವಣೆಗೆ 100% ಕಾರಣ ಆಗುತ್ತೆ. ನೀವು ಪ್ರತಿಭಟನೆಯಲ್ಲಿ ಹಲವಾರು ಸೂಕ್ಷ್ಮಗಳನ್ನ ಗಮನಿಸಿರ್ತೀರಿ, ಸಾರ್ವಜನಿಕರು ಸಹ ಗಮನಿಸಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಅವ್ರ ಮೇಲೆ ತೀವ್ರವಾದಂತ ಲಾಠಿ ಚಾರ್ಜ್ ಆಗುತ್ತೆ. ಅಷ್ಟೇ ತಿರುಗಿ ಅವರು ಪೊಲೀಸರಿಗೆ ಹೊಡಿತಾರೆ. ಅವರಿಗೆ ಏನು ಅಂದ್ರೆ ಏನು ಭಯ ಇಲ್ಲ, ಜೀವನದ ಭಯ ಇಲ್ಲ, ಕಾನೂನಿನ ಬಗ್ಗೆ ಭಯ ಇಲ್ಲ, ಯಾವುದ್ರ ಬಗ್ಗೆನೂ ಲೆಕ್ಕಕ್ಕಿಲ್ಲ. ಪೊಲೀಸರಿಗೆ ಹೊಡಿತಾರೆ. ಅವರು ಏನು ಅನ್ಸೋದಿಲ್ಲ ಅವರಿಗೆ. ನಾನು ಹೆದರಿಕೆ ಅಂತ ಬೇಕಲ್ವ ಮಕ್ಕಳಿಗೆ, ಹೆದರಿಕೆನೇ ಇಲ್ಲ. ತಿರುಗಿಸಿ ಎಷ್ಟೋ ಜನ ಪೊಲೀಸರಿಗೆ ಹೊಡಿತಾರೆ. ಎರಡು ಜನ ಹೊಡಿರ್ತಾರೆ, ಎಲ್ಲ ಮುಗಿಬಿದ್ದು ಅವ್ರು ಹೊಡಿತಾರೆ. ಇವತ್ತು ಯಾವುದೇ ಪ್ರಕರಣ ದಾಖಲೆ ಮಾಡೋದಿಲ್ಲ ಅಂತ ಹೇಳಿ ಮಾಡಿದ್ದಾರೆ. ಪೊಲೀಸರಿಗೆ ಕರ್ತವ್ಯ ಕಡ್ಡಿ ಅಂತ ಹೇಳಿ ಬೇರೆ ಕಡೆ ಎಷ್ಟು ಶಿಕ್ಷೆ ಹಾಕೋದಿತ್ತು, ಇದು ಯಾವತ್ತು ಏನ್ ಸಂದೇಶ ಹೋಗುತ್ತೆ? ಅದು ಅಪಾಯಕಾರಿಯ ದಿಕ್ಸೂಚಿ ಸಹ, ಅದು ಸಹ ಅಪಾಯಕಾರಿ ಇರ್ಲಿ. ಮಕ್ಕಳಿಗೆ ಲಾಠಿ ಚಾರ್ಜ್ ಮಾಡುವಾಗ ರಾಷ್ಟ್ರಗೀತೆ ಜನಗಣಮನ ಹಾಡ್ತಾರೆ. ಏನು ಬುದ್ಧಿವಂತಿಕೆ ನೋಡಿ. ಜಲಪಿರಂಗಿ ಹಾರಿಸುವಾಗ ರೈನ್ ಡ್ಯಾನ್ಸ್ ಮಾಡ್ತಾರೆ ಅವರು. ಅಲ್ಲಿ ನನಗೆ ನಗು ಬಂದಿದೆ ಅಂತ ಹೇಳಿದ್ರೆ, ಅವ್ರು ರೈನ್ ಡ್ಯಾನ್ಸ್ಗಿಂತ ಆ ಜಲಪಿರಂಗಿ ಮಾಡುವ ಕರ್ತವ್ಯ ಪೊಲೀಸರು ಎದುರಿಗೆ ಓಡಿದ್ರು, ನೀರು ರಭಸಕ್ಕೆ ಬಿದ್ದು ಎದ್ದು ಓಡಿದ್ರು. ಮಕ್ಕಳು ಏನು ಹೆದರ್ಲಿಲ್ಲ, ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ರೈನ್ ಡ್ಯಾನ್ಸ್. ಅಶ್ರುವಾಯು ಸಿಡಿಸಿದಾಗ ಏನು ಭಯ ಬಿತ್ತರ ನೋಡಿದಾಗ ಅವರೇ ಅದನ್ನ ತೆಗೆದು ವಾಪಸ್ ಹಾಕ್ತಾರೆ ಪೊಲೀಸರ ಮೇಲೆ. ಮತ್ತು ಮರುದಿನ ಬಂದು ಪೊಲೀಸರ ಕೇಳ್ತಾರೆ, ಟಿಯರ್ ಗ್ಯಾಸ್ ಖಾಲಿಯಾ ಇವತ್ತಿಲ್ವಾ ಅಂತ ಕೇಳ್ತಾರೆ. ಅಂದ್ರೆ ಒಂದು ಗಂಭೀರ ಹೋರಾಟದ ಸಂದರ್ಭದಲ್ಲಿ ಎಷ್ಟೊಂದು ಸೀರಿಯಸ್ನೇ ತಗೊಳ್ಳದೆ ಅಂದ್ರೆ ಲಘುವಾಗಿ ಮಕ್ಕಳು ತಗೊಂಡಿದ್ದಾರೆ ಅಂತ ಹೇಳೋದನ್ನ ನಾವು ಯೋಚನೆ ಮಾಡ್ಬೇಕಾಗಿದೆ. ನೋಡಿ, ನಾವೆಲ್ಲ ಯೂನಿಫಾರ್ಮ್ ಹಾಕಿದಂತ ಕಾರಣಕ್ಕಾಗಿ ಒಬ್ಬ ಸಾಮಾನ್ಯವಾಗಿ ಸಮವಸ್ತ್ರ ಧರಿಸದ ಪೊಲೀಸ್ ಇಲಾಖೆಯವರಿಗೂ ಸಮವಸ್ತ್ರ ಧರಿಸಲಿಕ್ಕೂ ವ್ಯತ್ಯಾಸ. ಸಮವಸ್ತ್ರ ಹಾಕಿದ ತಕ್ಷಣಕ್ಕೆ ಅವರಿಗೆ ಒಂದು ಬಗ್ಗೆ ಗೌರವ ಭಯ ಎರಡೂ ಇರ್ತದೆ. ನೀವು ಗಮನಿಸಿದ್ರ ಜಂತರ ಮಂತರಿನಲ್ಲಿ ಅಂಕಲ್ ಅಂತ ಕರೀತಾರೆ ಎಲ್ಲರನ್ನು. ಯಾರು ಸರ್ ಅಂತ ಕರೀತಿಲ್ಲ, ಎಲ್ಲ ಅಂಕಲ್ ಅಂತ ಕರೀತಿದ್ದಾರೆ. ಅಂದ್ರೆ ಇಡೀ ವ್ಯವಸ್ಥೆ ನೆಕ್ಸ್ಟ್ ದಿಕ್ಸೂಚಿ ಆಗಿರುವಂತದ್ದು. ಅದರೊಟ್ಟಿಗೆ ಬೇರೆ ಬೇರೆ ಕಾರಣಕ್ಕಾಗಿ ರಾಜಕೀಯವಾಗಿ ಹಿನ್ನಡೆಯನ್ನು ಹೊಂದಿರುವಂತವರು, ಸಿದ್ಧಾಂತ ಕಾರಣದಲ್ಲಿ ಹಿನ್ನಡೆ ಹೊಂದಿರುವಂತವರು, ಬೇರೆ ಬೇರೆ ಕಾರಣಕ್ಕಾಗಿ ಹಿನ್ನಡೆಯಲ್ಲಿ ಹೊಂದಿರುವವರು ಈ ಜೆನ್ಜಿ ಅವರ ಪ್ರತಿಭಟನೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂತದ್ದನ್ನ ಗಮನಿಸಬಹುದು. ಬಹುಶಃ ಅವ್ರು ಯಾರು ಈ ಪ್ರಭಾವಿತರಾದಾಗೆ ಇಲ್ಲ, ನನ್ನ ಪ್ರಕಾರ ಅವ್ರೇನು ಪ್ರಭಾವಿತರಾಗಿಲ್ಲ. ಆದ್ರೆ ಅವರನ್ನ ಎನ್ಕೇಶ್ ಮಾಡುವ ಪ್ರಯತ್ನಗಳನ್ನು ಇವರು ಮಾಡಿದ್ರು. ಇವತ್ತು ಕಾಂಗ್ರೆಸ್ ಒಂದು ಹಂತದಲ್ಲಿ ಇಂದಿರಾ ಗಾಂಧಿ ಇದ್ದ ಸಂದರ್ಭದಲ್ಲಿ ಅಥವಾ ನೆಹರು ಗಾಂಧಿ ಪರ್ವ ಕಾಲದಲ್ಲಿ ಇತ್ತು, 500ಕ್ಕೂ ಹೆಚ್ಚು ಲೋಕಸಭೆಯ ಸ್ಥಾನಗಳನ್ನ ಗೆಲ್ತಾ ಇದ್ರು. ಅಂದ್ರೆ ಇಡೀ ದೇಶ, ಹಲವಾರು ರಾಜ್ಯಗಳು, ಬಹುತೇಕ ರಾಜ್ಯಗಳು ಅಂತ ಹೇಳ್ಬೋದು ಕಾಂಗ್ರೆಸ್ ಆಳ್ವಿಕೆಯಲ್ಲಿ ಇತ್ತು. ಇವತ್ತು ಕಾಂಗ್ರೆಸ್ ಕೆಲವು ರಾಜ್ಯಗಳಲ್ಲಿ ಅಧಿಕಾರ ಹಂತಕ್ಕೆ ತಲುಪಿದೆ. ಇಂದಿರಾ ಗಾಂಧಿ ಅವರನ್ನ ಒಂದು ರೀತಿಯ ಸರ್ವಾಧಿಕಾರಿ ಅಂತ ಹೇಳುವ ರೀತಿಯಲ್ಲೇ ಬಿಂಬಿತ ಆಗಿರುವಂತ ಇಂದಿಗೂ. ಯಾಕಂದ್ರೆ ತುರ್ತು ಪರಿಸ್ಥಿತಿಯನ್ನು ಹೇರಿದ್ರು, ಮಾಧ್ಯಮಗಳ ಮೇಲೆ ನಿರ್ಬಂಧವನ್ನು ವಿಧಿಸಿದ್ರು, ಆಡಳಿತ ವ್ಯವಸ್ಥೆ ಮೇಲೆ ನಿರ್ಬಂಧನ ವಿಧಿಸಿದ್ರು, ಎಲ್ಲ ಹಕ್ಕುಗಳನ್ನ ಕಿತ್ಕೊಂಡಿದ್ರು. ತುರ್ತು ಪರಿಸ್ಥಿತಿನ ಎಂದಿಗೂ ಯಾರು ಮರೆಯಕ್ಕೆ ಆಗೋದಿಲ್ಲ. ಅಷ್ಟು ಮಟ್ಟದ ಪರಿಸ್ಥಿತಿ ಹಾಕಿದ್ರು. ಅಂದ್ರೆ ನನಗೆ ಜನ ಬೆಂಬಲ ಇದೆ ಅಂತ ಹೇಳುವ ಕಾರಣಕ್ಕೆ ಇವತ್ತು ಅದೇ ಜನ ಬೆಂಬಲ ಎಷ್ಟು ತಿರಸ್ಕೃತವಾಗಿದೆ. ಜನ ಬದಲಾವಣೆ ಹೇಗೆ ಮಾಡಿದ್ದಾರೆ. ಇವತ್ತು ಎಷ್ಟೋ ರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ಸ್ಪರ್ಧೆ ಮಾಡಕ್ಕೆ ಸಾಧ್ಯ ಆಗ್ತಿಲ್ಲ, ಖಾತೆ ತೆರೆಯಕ್ಕೆ ಸಾಧ್ಯ ಆಗ್ತಿಲ್ಲ. ಆಳ್ವಿಕೆ ನಡೆಸ್ತಾ 500ಕ್ಕೂ ಹೆಚ್ಚು ಲೋಕಸಭೆ ಸದಸ್ಯರನ್ನು ಹೊಂದಿದಂತ ಕಾಂಗ್ರೆಸ್ಗೆ ಇವತ್ತು ಅಸ್ತಿತ್ವ ಉಳಿಸ್ಕೊಳ್ಳಕ್ಕೆ ಪರದಾಡುವಂತ ಪರಿಸ್ಥಿತಿ. ಒಂದೆರಡು ರಾಜ್ಯ ಬಂದ್ರೆ ನಾನು ಆ ರಾಜ್ಯದಲ್ಲಿ ಇದ್ದೀನಿ, ತೆಲಂಗಾಣದಲ್ಲಿದ್ದೀನಿ, ಕರ್ನಾಟಕದಲ್ಲಿ ಇದ್ದೀನಿ ಅಂತ ಹೇಳುವಂಥದ್ದು. ಒಂದು 5 ಶಾಸಕರು ಇಟ್ಕೊಂಡು ತಮಿಳುನಾಡಲ್ಲಿ ಅಧಿಕಾರದ ಭಾಗ ಆಗಿದ್ದು ಅದೇ ಸಾಧನೆ ಅಂತ ಹೇಳುವ ರೀತಿಯಲ್ಲಿ ಆಗಿರುವಂಥದ್ದು. ಉತ್ತರ ಪ್ರದೇಶದಲ್ಲಿ ಎಷ್ಟೋ ಶಾಸಕರನ್ನು ಹೊಂದಿದ್ದವರು ಇವತ್ತು ಒಂದೆರಡು ಶಾಸಕರು ಇಟ್ಕೊಳ್ಳುವಂತ ಪರಿಸ್ಥಿತಿ ಬರುವಂತ ಹಂತಕ್ಕೆ ತಲುಪಿರುವಂಥದ್ದು. ಹಾಗೇನೆ ಬೇರೆ ಬೇರೆ ಕಾರಣಕ್ಕೆ ಅಲ್ಲಿ ಇರುವವರು ಈ ಹೋರಾಟದೊಳಗೆ ಗುರುತಿಸಿಕೊಂಡಿರುವಂಥದ್ದು ಸಹ ನಾವು ಮಾಡಿಸ್ಬೋದು. ನನಗೆ ಅನ್ಸೋದು ಒಂದು ಗಂಭೀರ ವಿಚಾರಗಳನ್ನ, ಇದು ದೇಶದ ವಿರುದ್ಧದ ಷಡ್ಯಂತ್ರನ. ಅಮೆರಿಕ, ಚೀನಾ ಮಾಡ್ತಾ ಇದೆಯಾ, ಪಾಕಿಸ್ತಾನ ಮಾಡ್ತಾ ಇದೆಯಾ, ಬಾಂಗ್ಲಾದೇಶ ಮಾಡ್ತಾ ಇದೆಯಾ, ದೇಶದ ಆಂತರಿಕ ಭದ್ರತೆಗೆ ಧಕ್ಕೆ ಇದೆಯಾ, ಹೊರಗಿನ ವ್ಯವಸ್ಥೆಗಳು ದೇಶದ ಮೇಲೆ ಸವಾರಿ ಮಾಡೋದಕ್ಕೆ ಈ ಯಂಗ್ಸ್ಟರ್ಸ್ ಗಳನ್ನ ಹೀಗೆ ಬಳಸ್ತಾ ಇದ್ದಾರಾ, ಬಾಂಗ್ಲಾದಲ್ಲಿ ಆದಾಗಿನೇ, ನೇಪಾಳದಲ್ಲಿ ಆದಾಗಿನೇ ಯುವ ಜನರನ್ನ ಪ್ರವೋಕ್ ಮಾಡುವಂತ ಕೆಲಸ ಮಾಡಿದಾರಾ, ಅವರ ಬ್ರೈನ್ ವಾಶ್ ಮಾಡಿದಾರಾ ಅಂತ ಹೇಳುವಂತ ಬಗ್ಗೆ ಚರ್ಚೆ ನಡೀತಾ ಇದೆ. ಅದು ಸಂಸತ್ ಕಾರ್ಯಕಲಾಪ ಆಗುವ ಸಂದರ್ಭದಲ್ಲಿ, ಇವರು ಸಂಸತ್ತಿಗೆ ನುಗ್ಗುವ ಪ್ರಯತ್ನಕ್ಕೆ ಕೈ ಹಾಕಿದ ಸಂದರ್ಭದಲ್ಲಿ ಅದೆಲ್ಲವೂ ಚರ್ಚೆಗೆ ಒಳಗಾಯಿತು. ಬೈ ಚಾನ್ಸ್ ಡೆಲ್ಲಿ ಪೊಲೀಸರು ಬಹಳಷ್ಟು ಪ್ಲಸ್ ಮೈನಸ್ಗಳ ನಡುವೆನೂ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಸಂಸತ್ತಿಗೆ ಈ ವಿದ್ಯಾರ್ಥಿಗಳು ನುಗ್ಗುವಂತಾಗಿದ್ರೆ ಈ ಪೊಲೀಸರನ್ನ ಹೇಗೆಲ್ಲ ಹೊಡೆದ್ರು ಹಾಗೆ ನಮ್ಮ ಸಂಸದರನ್ನ ಹೊಡೆಯುವಂತ ಪರಿಸ್ಥಿತಿ ಬಂದು ಹೋಗ್ತಿತ್ತು. ಅವರಿಗೆ ಪ್ರಧಾನಿ ಯಾರು, ಹೋಮ್ ಮಿನಿಸ್ಟರ್ ಯಾರು, ಈ ಅಮಿತ್ ಶಾನ ಬೇರೆಲ್ಲ ಎದುರ್ಬೋದು, ಈ ಮಕ್ಕಳೇನು ಎದುರ್ಲಿಕ್ಕಿಲ್ಲ, ಬರ್ಲಿಕ್ಕಿಲ್ಲ ಅಂತ ಒಂದು ಅರಾಜಕತೆ ಸೃಷ್ಟಿ ಆಗ್ಬಿಡ್ತಿತ್ತು. ಆ ಒಂದು ಇಡೀ ವ್ಯವಸ್ಥೆನ ತಪ್ಪಿಸಿದಕ್ಕೆ ಒಳ್ಳೆದಾಯ್ತು. ಬಹುಶಃ ಅದೇ ಕಾರಣಕ್ಕಾಗಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡುವುದಕ್ಕೆ ಪ್ರಮುಖ ಕಾರಣ ಆಯ್ತು ಅಂತ ಅಂದ್ಕೊಳ್ತೀನಿ. ವಿದ್ಯಾರ್ಥಿಗಳ ಹೋರಾಟದ ತೀವ್ರತೆಯನ್ನ ಕಡಿಮೆ ಮಾಡೋದಕ್ಕೆ, ಆ ಜನರೇಷನ್ಗಳನ್ನ ಹೋರಾಟವನ್ನ ಕೊನೆಗೊಳಿಸುವ ಉದ್ದೇಶದಿಂದನೇ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿರುವಂತದ್ದು ಇರ್ಬೋದು. ಬ್ಯಾಕ್ ಟು ಬ್ಯಾಕ್ ಮೋದಿ ಯಂಗ್ಸ್ಟರ್ಸ್ ಗಳ ಮಕ್ಕಳನ್ನ ಉದ್ದೇಶಿಸಿ ಮಾತನಾಡುವಂತ ಇರ್ಬೋದು. ಅವ್ರು ನೀವು ಹೇಳ್ತಿರೋದು ಸರಿ ಅಂತ ಹೇಳುವಂಥದ್ದು, ಅವ್ರು ನಿಮ್ಮ ಕ್ರಮ ಸರಿ ಇದೆ ಅಂತ ಹೇಳೋದು, ಅವ್ರು ಪೂರಕವಾಗಿ ನಡೆದುಕೊಳ್ಳೋದಕ್ಕೆ ಕಾನೂನಾತ್ಮಕವಾಗಿ ಮತ್ತೆ ಸರ್ಕಾರದ ಆಡಳಿತ ಭಾಗದಲ್ಲಿ
ತೆಗೆದುಕೊಳ್ಳುವ ಮುಂಚೂಣಿಗೆ ಹೋಗ್ತಿರುವಂತದ್ದು ಬಹಳ ಶ್ಲಾಘನೀಯ ವಿಚಾರ. ಇದರ ಇಲ್ಲಿ ನನಗೆ ಅನ್ಸೋದು ಇನ್ನೂ ಒಂದು, ದೇಶದಕ್ಕೆ ಎಲ್ಲವೂ ದೇಶ ಬಲಿಷ್ಠವಾಗಿದೆ, ಇಂಟೆಲಿಜೆನ್ಸ್ ಬಹಳ ಸ್ಟ್ರಾಂಗ್ ಆಗಿದೆ, ದೇಶ ಆಂತರಿಕವಾಗಿರ್ಬೋದು ಬಾಹ್ಯ ಆಗಿರ್ಬೋದು ಎರಡೂ ದೇಶದ ವಿರುದ್ಧ ನಡೆಯುವಂತ ಎಲ್ಲ ಕೃತ್ಯಗಳ ಬಗ್ಗೆ ಅರಿವು 100% ಕೇಂದ್ರ ಸರ್ಕಾರ ಇದ್ದೇ ಇದೆ. ಯಾರಾದ್ರೂ ದೇಶದ ವಿರುದ್ಧ ಷಡ್ಯಂತ್ರದಲ್ಲಿ ಭಾಗವಾಗಿದ್ರೆ ಒಳಗೆ ಇರ್ಬೋದು ಹೊರಗೆ ಇರ್ಬೋದು ಅದನ್ನ 100% ಹತ್ತಿಕ್ಕುವ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಬೇಕು. ಆದ್ರೆ ಟೋಲ್ ಕಿಟ್ ಭಾಗವಾಗಿ ಕೇಂದ್ರ ಸರ್ಕಾರದ ವೈಫಲ್ಯವನ್ನ ಮುಚ್ಚಿ ಹಾಕುವ ಕಾರಣಕ್ಕಾಗಿ ಕೇವಲ ಒಂದು ಪ್ರಚಾರದ ಭಾಗವಾಗಿ ಅಲ್ಲೊಂದು 100 ಕೋಟಿ ಬಂದಿದೆ, ಅಮೆರಿಕದ ಪಾತ್ರ ಇದೆ, ಪಾಕಿಸ್ತಾನದ ಪಾತ್ರ ಇದೆ, ಚೀನಾದ ಪಾತ್ರ ಇದೆ ಅಂತ ಹೇಳಿ ಸುಮ್ಮನೆ ಹೇಳಿದ್ರೆ ಏನು ಪ್ರಯೋಜನ? ಅದ್ರ ಭಾಗವಾಗಿ ಏನು ದಾಖಲೆಗಳನ್ನ ಬಿಡುಗಡೆ ಮಾಡಬೇಕು ಅಥವಾ ಕ್ರಮ ತೆಗೆದುಕೊಳ್ಬೇಕು. ಅದು ಆಗದೆ ಹೋದ್ರೆ ಸುಮ್ಮನೆ ಒಂದು ಮನಸ್ಸುಗಳು ಹಾಳಾಗುತ್ತೆ ಅಷ್ಟೇ. ಇನ್ನೂ ಒಂದು ಸೂಕ್ಷ್ಮವಾಗಿ ಗಮನಿಸಬೇಕಾದ್ರೆ ಬಹುಶಃ ಅಪ್ಡೇಟ್ ಆದ್ರೆ ಅಷ್ಟೇ ಉಳ್ಕೊಳ್ತಾರೆ, ಇಲ್ಲಾಂದ್ರೆ ಔಟ್ಡೇಟ್ ಆಗ್ತಾರೆ ಇವರು. ಇಲ್ಲದೆ ಹೋದ್ರೆ ಬಹಳ ಕಷ್ಟ ಆಗುತ್ತದೆ. ಆ ಜನರೇಷನ್ಗಳನ್ನ ಇದು ಈ ಯಂಗ್ ಜನರೇಷನ್ಸ್ಗಳು ಏನು ಈ ದೊಡ್ಡ ಮಟ್ಟದ ಹೋರಾಟ ಮಾಡಿ ಇವತ್ತು ಸಫಲತೆಯನ್ನು ಸಾಧಿಸಿದ್ದಾರೆ, ಅಸಂಘಟಿತ ವಲಯದವರು ಇವತ್ತು ಸಕ್ಸಸ್ ಅನ್ನ ಕಂಡಿದ್ದಾರೆ. ಅದನ್ನ ಅವರ ದಿಕ್ಸೂಚಿ ಏನಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇವತ್ತು ಸಾಕಷ್ಟು ಜನ ಹೇಳ್ತಿದ್ದಾರೆ, ಇವತ್ತು ನೋಡಿ ಪರೀಕ್ಷೆ ಸುಧಾರಣೆಗೆ ಬಹುಶಃ ಇನ್ನೂ ಸಹ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರಗಳಾಗಿರ್ಬೋದು ಎಲ್ಲೂ ಸಹ ಈ ಒಂದು ವಿಚಾರನ ಒಂದು ಮಾರ್ಗದರ್ಶಕ ರೀತಿಯಲ್ಲಿ ತೆಗೆದುಕೊಳ್ಬೇಕಾದ ಅನಿವಾರ್ಯತೆ ಇದೆ. ಆಡಳಿತ ವ್ಯವಸ್ಥೆಯ ಫೇಲ್ಯೂರ್ಗಳನ್ನು ಇವರು ಪ್ರಶ್ನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಭ್ರಷ್ಟಾಚಾರವನ್ನ ಪ್ರಶ್ನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಸರ್ಕಾರಿ ಉದ್ಯೋಗಗಳ ನೇಮಕಾತಿಯಲ್ಲಿ ನಡೀತಿರುವಂತಹ ಭ್ರಷ್ಟಾಚಾರವನ್ನ ಬಗ್ಗೆ ಪ್ರಶ್ನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯಾರು ಉಳಿಯೋದಿಲ್ಲ. ಇವತ್ತು ಕರ್ನಾಟಕದಲ್ಲೂ KPSC ಪರೀಕ್ಷೆಯಲ್ಲಿ ಅಕ್ರಮವಾಗಿರುವಂತ ಅಲ್ಲಿ ಬರುವ ಹುದ್ದೆಯಲ್ಲಿ ಇರುವವರು ಕೊಡೋದು ಎಷ್ಟು ವರ್ಷ ನಡೀತಿದೆ. ಎಷ್ಟೇ ನೀವು ನಿಯಂತ್ರಣ ಮಾಡಿದ್ರೆ ಆಗ್ತಾ ಇಲ್ಲ. ಏನೇ ಕ್ರಮ ತೆಗೆದುಕೊಳ್ಳಿ, ಏನೇ ಸಲಹೆಗಳನ್ನು ತಗೊಳ್ಳಿ, ಹೊಸ ನೀತಿಗಳನ್ನು ತರಲಿ, ಹೆಂಗಾದ್ರೂ ನೇಮಕಾತಿಯಲ್ಲಿ ದುರುಪಯೋಗ. ಇವತ್ತು ಎಲ್ಲ ಸರ್ಕಾರಿ ಹುದ್ದೆಗಳು, ಬಹುತೇಕ ಸರ್ಕಾರಿ ಹುದ್ದೆಗಳು ಹರಾಜಿಗಿಟ್ಟಾಗಿಟ್ಟಿದ್ದಾರೆ. ಇಷ್ಟು ಲಕ್ಷ ಕೊಡಬೇಕು, ಇಷ್ಟು ಕೋಟಿ ಕೊಡಬೇಕು, ಹುದ್ದೆ ಪಡೆಯುವುದಕ್ಕೆ, ನೇಮಕಾತಿ ಆಗುವುದಕ್ಕೆ, ವರ್ಗಾವಣೆ ಆಗುವುದಕ್ಕೆ, ಸ್ಥಾನ ಉಳಿಸ್ಕೊಳ್ಳುವುದಕ್ಕೆ, ಒಳ್ಳೆಯ ಕೀ ಪೋಸ್ಟ್ ಪಡ್ಕೊಳ್ಳಕ್ಕೆ, ಒಳ್ಳೆಯ ಸ್ಥಳ ಪಡ್ಕೊಳ್ಳಕ್ಕೆ ಎಲ್ಲೂ ದುಡ್ಡೇ, ಎಲ್ಲೂ ಹಣದ ಲೆಕ್ಕದಲ್ಲಿ ಮಾತಾಡ್ತಾರೆ. ಬಹುಶಃ ಆ Z ಜನರೇಷನ್ ಅವರು, ಯಂಗ್ ಜನರೇಷನ್ಸ್ಗಳು, ಜೆನ್ಜಿ ಅವರು ಏನಾದ್ರು ಈ ವಿಚಾರವನ್ನು ಕೈಗೆತ್ತಿಕೊಂಡ್ರೆ ಇವರು ಯಾರು ಉಳಿಯೋದಿಲ್ಲ. ಆಡಳಿತ ವ್ಯವಸ್ಥೆ ಇಡೀ ಬದಲಾಗುತ್ತೆ. ಬಹುಶಃ ಆ ಕಾಲ ಬರ್ಬೋದು. ಬಹುಶಃ ಅಂತ ನಿರೀಕ್ಷೆಗಳು ಇವತ್ತು ಈ ಮಕ್ಕಳ ಹೋರಾಟದಿಂದ ನೋಡುವಾಗ ಗಮನಿಸ್ತೆ ಮುಂದೊಂದು ಹಂತಕ್ಕೆ ನೀವು ಇದೇ ರೀತಿಯ ಭ್ರಷ್ಟಾಚಾರವನ್ನ, ಅಕ್ರಮಗಳನ್ನ, ಅವ್ಯವಹಾರಗಳನ್ನ ಮುಂದುವರಿಸ್ತಾ ಹೋದ್ರೆ ಒಂದು ದಿನ ಅವರು ಟಿಗರ್ ಆದ್ರೆ ಇವರು ಯಾರು ಉಳಿಯೋದಿಲ್ಲ. ಬೈ ಚಾನ್ಸ್ ಮಕ್ಕಳ ಮೇಲೆ ಇಡೀ ಏನಾದ್ರು ಗೋಲಿ ಬಾರ್ ಮಾಡಿ ಯಾರು ಒಬ್ಬ ಸತ್ರೆ ಇಡೀ ದೇಶದ ಪರಿಸ್ಥಿತಿ ಏನಾಗ್ಬೇಕಾಗಿತ್ತು? ಬಹುಶಃ ಲಾಠಿ ಚಾರ್ಜ್ ಮಾಡಿ ಅಷ್ಟಕ್ಕೆ ಸೀಮಿತ ಆದ್ರು. ಮಕ್ಕಳನ್ನ ಹತ್ತಿಕ್ಬೇಕು, ಸಂಸತ್ತಿನೊಳಗೆ ಸಂಸದರ ಹಿತಾಸಕ್ತಿ ಕಾಪಾಡಬೇಕು, ಅವರಿಗೆ ಅವ್ರಿಗೆ ಧಕ್ಕೆ ಆಗದಾಗ ಆಗ್ಬೇಕು ಅಂತೇಳಿ ಯಾರಾದ್ರೂ ಒಬ್ಬರು ವಿದ್ಯಾರ್ಥಿ ಸತ್ತು ಹೋಗಿದ್ರೆ ಅದು ಇಡೀ ದೇಶವ್ಯಾಪ್ತಿಯಲ್ಲಿ ಯಾವ ಮಟ್ಟದ ಅರಾಜಕತೆ ಸೃಷ್ಟಿಯಾಗ್ಬಿಡ್ತದೆ, ಕಂಟ್ರೋಲ್ ತಗೊಳಕ್ಕೆ ಆಗ್ತಿರ್ಲಿಲ್ಲ. ಬಾಂಗ್ಲಾದ ಪರಿಸ್ಥಿತಿ ನಮಗೂ ಬಂದು ಹೋಗ್ತಿತ್ತು, ಶ್ರೀಲಂಕಾದ ಪರಿಸ್ಥಿತಿ ಬಂದು ಹೋಗ್ತಿತ್ತು. ಇದು ನಮಗೆ ಬಹುಶಃ ಇಂಡಿಯಾದ ಭವಿಷ್ಯದ ದೃಷ್ಟಿಯಿಂದ ನಾವು ಗಮನಿಸಬೇಕಾಗುತ್ತೆ, ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗುತ್ತೆ. ನಾವು ಯಾರೋ ರಾಜ್ಯಕ್ಕೆ ಕಾರಣಕ್ಕಾಗಿ, ಧರ್ಮದ ಕಾರಣಕ್ಕಾಗಿ, ಜಾತಿಯ ಕಾರಣಕ್ಕಾಗಿ ಟೀಕೆ ಮಾಡಿದ ಹಾಗೆ ಆ ಒಂದು ಇಡೀ ಜನರೇಷನ್ ನ ಸವಾಲಾಗಿ ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ. ಅವ್ರಿಗೇನು ಗೊತ್ತಿಲ್ಲ ಅಂತ ಹೇಳುವ ನಿರ್ಧಾರದಲ್ಲಿ ನಾವು ಬರೋಂಗಿಲ್ಲ. ಅವರಿಗೆ ಗೊತ್ತಿರೋಷ್ಟು ಅರಿವು ನಮಗಿಲ್ಲ. ನಮಗೆ ನಮ್ಮ ಸ್ವಾರ್ಥದ ಬದುಕು, ನಮ್ಮ ಸುತ್ತಮುತ್ತಲು ನಮಗೆ ಏನ್ ಬೇಕು ಅಷ್ಟರ ಅರಿವು ಅಷ್ಟೇ ಇದೆ ನಮಗೆ. ಅವರಿಗೆ ಇಡೀ ಜಗತ್ತಿನ ಅರಿವಿದೆ, ಎಲ್ಲೂ ಇದೆ. ಮತ್ತೆ ಎಟ್ ಎ ಟೈಮ್ ಅವ್ರಿಗೆ ಭಯ ಇಲ್ಲ, ನಾಳೆ ಏನಾಗುತ್ತೆ ಅಂತ ಹೇಳೋ ಭಯ ಅವರಿಗೆ ಅವಶ್ಯಕತೆ ಇಲ್ಲ, ಅದ್ರ ಅವ್ರನ್ನ ಲೆಕ್ಕಕ್ಕೆ ಹಾಕೋದಿಲ್ಲ. ಮತ್ತೆ ನೋಡಿ, ಅವರು ಕೆಲವರು ಪರಿಸ್ಥಿತಿಯನ್ನ ದುರುಪಯೋಗ ಪಡಿಸ್ಕೊಂಡಿದ್ರು. ಅಲ್ಲೆಲ್ಲ ಬಂದವರೆಲ್ಲ ಜನ್ಜಿ ಅವರೇ, ಅಸಂಘಟಿತರೆಲ್ಲ, ಕೆಲವು ಪಕ್ಷಗಳ ಬೆಂಬಲಿತ ವಿದ್ಯಾರ್ಥಿ ಸಂಘಟನೆಗಳು ಅದರಲ್ಲೇ ಇದ್ದಾರೆ. ಅವರಲ್ಲಿ ಮೋದಿಯನ್ನ ಟಾರ್ಗೆಟ್ ಮಾಡ್ಕೊಂಡು ಮಾಡಿದ್ದಾರೆ, ಅಂಬಾನಿ ಅದಾನಿ ಅವ್ರನ್ನು ಮಾಡ್ಕೊಂಡು ಮಾಡಿದ್ದಾರೆ. ಅವ್ರಿಗಿರ್ಗೇನು ಸಂಬಂಧ ಇದರಲ್ಲಿ? ಅಂಬಾನಿ ಅದಾನಿನ ಇದರಲ್ಲಿ ಮಾತಾಡುವ ಅವಶ್ಯಕತೆ ಏನಿದೆ? ಧರ್ಮದ ವಿರೋಧ ಘೋಷಣೆ ಕೂಗಿದ್ದಾರೆ. ಅದರ ಅವಶ್ಯಕತೆಗಳೇನಿದೆ? ಯಾರೊಬ್ರು ಬಂದು ಕಾರಿಗೆ, ಯಾರೋ ವಯಸ್ಸಾದವರು ಕಾರಿಗೆ ಹಾಕ್ತಾನೆ, ಯಾರೋ ಒಬ್ಬದು 70 ರೂಪಾಯಿ ಪ್ಯಾಕೆಟ್ ಹಿಡಿದ್ಬಿಟ್ಟು ಒಂದು ಅಜ್ಜ ಹೋರಾಟದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದಕ್ಕೆ ಕೆಲವರು ವ್ಯಂಗ್ಯವಾಗಿ ಇವನೇನು MBBS ಡಾಕ್ಟರ್ ಅಂತ ಹೇಳ್ತಾ ಇದ್ರು. ಅಂದ್ರೆ ಈ ಯಾವುದೋ ವಿಚಾರಗಳಿದ್ದಾಗ, ಅಸಂಘಟಿತ ಆದಾಗ ಸಹಜವಾಗಿ ಇಂಥ ಬರ್ತದೆ. ಆದರೆ ಆ 18 ರಿಂದ 25 ವರ್ಷದ ಮಕ್ಕಳ ಒಂದು ಹೋರಾಟದ ಕಿಚ್ಚು ಬಂದಿದೆಯಲ್ಲ, ಅದನ್ನ ಹತ್ತಿಕ್ಕುವ ಪ್ರಯತ್ನ ಮಾಡುವ ಬದಲು ಅವರು ಏನು ವಿಚಾರವನ್ನು ಎತ್ತಿದ್ರೆ ಅದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು. ಇವತ್ತು 21 ಜನ ವಿದ್ಯಾರ್ಥಿಗಳು ಸಾವನ್ನಪ್ಪಿರುವಂತದ್ದಾಗ್ಲಿ, ಸಾಕಷ್ಟು ಮಕ್ಕಳು ಖಿನ್ನತೆಗೊಳಗಾಗಿರುವಂತಲ್ಲಿ, ಭವಿಷ್ಯವನ್ನ ಹಾಳು ಮಾಡಿಕೊಂಡಾಗ್ಲಿ, ಆ ಪರಿಸ್ಥಿತಿ ಅದು ಮಕ್ಕಳನ್ನ ವಾಪಸ್ ನಮಗೆ ತರಕ್ಕೆ ಆಗೋಲ್ಲ. ಆದ್ರೆ ಅದೊಂದು ಪಾಠದ ರೀತಿಯಲ್ಲಿ ಆಗಿ ದೊಡ್ಡ ಮಟ್ಟದ ರೆವಲ್ಯೂಷನ್ಗೆ ಅದು ಕಾರಣ ಆಗ್ಬೇಕು. ಸರ್ಕಾರವು ಎಚ್ಚೆತ್ತುಕೊಳ್ಬೇಕಾದ್ರೆ ಇವತ್ತು ನಾವು ಈ ಚರ್ಚೆ ಮಾಡೋ ದಿನದಂದು ಅದ್ರ ಬಗ್ಗೆ ಒಂದು ಕಾನೂನು ರೂಪದಲ್ಲೇ ಮಾಡ್ತೀವಿ ಅಂತ ಹೇಳುವಂಥದ್ದು, ಫಾಸ್ಟ್ ಟ್ರ್ಯಾಕ್ ಅಂತ. ಬಹುಶಃ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಕಾರಣರಾದ್ರು ಎಲ್ಲರನ್ನ ಶಿಕ್ಷೆಗೊಳಗಾಗ್ಬೇಕು, ತೀವ್ರ ಸ್ವರೂಪದಲ್ಲೇ ಮಾಡ್ಬೇಕಾಗುತ್ತೆ. ಆ ತೀವ್ರ ಸ್ವರೂಪದಲ್ಲಿ ಮಾಡಿ ಒಂದು ಎಚ್ಚರಿಕೆ ಸಂದೇಶವನ್ನು ಹೊಟ್ಟರೆ ಅಷ್ಟೇ ಆಗುತ್ತೆ. ಇಲ್ಲದ್ರೆ ಎಷ್ಟೊಂದು ಸೋರಿಕೆಗಳು, ಇದೇ ಫಸ್ಟ್ ಅಲ್ಲ ಅಥವಾ ಇದೇ ಲಾಸ್ಟ್ ಆಗ್ಲಿ,
ಇದು ಫಸ್ಟ್ ಅಂತ ಅಲ್ಲದಿದ್ರು ಪರವಾಗಿಲ್ಲ, ಇದು ಲಾಸ್ಟ್ ಅಂತ ಆದ್ರೆ ಒಳ್ಳೇದಿತ್ತು. ಇನ್ನು ಈ ರೀತಿ ಆಗದೆ ಹೋದ್ರೆ ಒಳ್ಳೇದಾಗುತ್ತೆ. ಸಾಕಷ್ಟು ಎಲ್ಲೆಲ್ಲಿ ನಮ್ಮ ಬದಲಾವಣೆಗಳನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಅಂತ ಆಗುತ್ತೆ. ಸರ್ಕಾರ, ಕೇಂದ್ರ ಸರ್ಕಾರವು ಸಹ ಏನು ಒಂದು ಇವತ್ತು ಸಮಾಜದಲ್ಲಿ ಚರ್ಚೆ ನಡೀತಾ ಇದೆ, ಇದೊಂದು ಷಡ್ಯಂತ್ರದ ಭಾಗ, ದೇಶದ ವಿರುದ್ಧ ನಡೆತಿರುವಂತ ಷಡ್ಯಂತ್ರ ಏನು ಹೇಳ್ತಿದ್ದಾರೆ, ಅದ್ರ ಬಗ್ಗೆ ತನಿಖೆ ಮಾಡ್ಲಿ, ಸತ್ಯಾಂಶವನ್ನ ಜನತೆಯ ಮುಂದೆ ಇಡಲಿ, ತಪ್ಪಿತಸ್ಥರಿದ್ರೆ 100% ಕ್ರಮ ತೆಗೆದುಕೊಳ್ಳೋದು. ದೇಶಕ್ಕಿಂತ, ದೇಶದ ಭದ್ರತೆಗಿಂತ, ದೇಶದ ಸುರಕ್ಷತೆಗಿಂತ ಮತ್ತೊಂದು ವಿಚಾರಗಳಿಲ್ಲ. ಎಲ್ಲರೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದವರೆಲ್ಲರೂ ನಮ್ಮ ದೇಶವಾಸಿಗಳೇ ಅಂತ ಅಂದ್ಕೊಳ್ಳುವ, ಇದ್ರ ಬಗ್ಗೆ ಆಸಕ್ತಿ ವಹಿಸಿದವರು ನಮ್ಮ ದೇಶವಾಸಿಗಳನ್ನೇ ಅಂದ್ಕೊಳ್ಳುವ. ಯಾವುದಾದ್ರೂ ಆ ದೇಶವಾಸಿಗಳನ್ನ ಬಳಸ್ಕೊಂಡು ಯಾರಾದ್ರೂ ಷಡ್ಯಂತ್ರ ಮಾಡುವ ಭಾಗವಾಗಿದ್ರೆ, ಹಣ ಟ್ರಾನ್ಸ್ಪೋರ್ಟೇಷನ್ ಮಾಡಿದ್ರೆ, ಅವರಿಗೆ ಏನಾದ್ರು ಬೇರೆ ರೀತಿಯಲ್ಲಿ ಹೆಲ್ಪ್ ಮಾಡಿದ್ರೆ 100% ಅದಕ್ಕೆ ಕ್ರಮ ತೆಗೆದುಕೊಳ್ಬೇಕು. ಅದನ್ನ ವಿಳಂಬ ಮಾಡಬಾರ್ದು. ಸುಮ್ಮನೆ ಒಂದು ಊಹಾತ್ಮಕ ಚರ್ಚೆಗೆ ಅದರಿಂದ ಯಾವ ಪ್ರಯೋಜನಗಳು ಆಗೋದಿಲ್ಲ. ಏನು ಕ್ರಮ ಆಗದೆ ಹೋದ್ರೆ ಯಾವ ಪ್ರಯೋಜನವೂ ಆಗೋದಿಲ್ಲ. ಇನ್ನೊಂದು, ಈಗ ಕೇಂದ್ರ ಸರ್ಕಾರ, ಕೇಂದ್ರದಲ್ಲಿ ಬಿಜೆಪಿ ಆಡಳಿತ ಇದೆ. ಬಿಜೆಪಿ ಈ ಸಂದರ್ಭಕ್ಕೆ ತಕ್ಕನಾಗಿ ಬಿಜೆಪಿ ಟಾರ್ಗೆಟ್ ಆಗಿದೆ. ಅದ್ರ ಆಚೆಗೆ ಈಗ ಏನು ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ರು, ಬಿಜೆಪಿ ಏತರ ಅನೇಕ ಪಕ್ಷಗಳು ಈ ಹೋರಾಟವನ್ನು ಬೆಂಬಲಿಸಿದ್ವು. ಬಹುಶಃ ಅವ್ರಿಗೂ ಕೂಡ ಇದು ಎಚ್ಚರಿಕೆಯ ಗಂಟೆ. ಯಾಕೆಂತಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಧಿಕಾರದಲ್ಲಿ ಇದ್ದಾರೆ. ಕೇಂದ್ರದಲ್ಲಿ ಈಗ ಸದ್ಯಕ್ಕೆ ನೀಟ್ ಅಕ್ರಮ ಮಾತ್ರ ಹೊರಗೆ ಬಂದಿರುವಂತದ್ದು. ಅದ್ರ ಆಚೆಗಿನ ಅಕ್ರಮದ ವಿರುದ್ಧ ಈ ಸಮೂಹ ಟಾರ್ಗೆಟ್ ಮಾಡ್ಕೊಂಡು ಹೋರಾಟ ಕೇಳಿದ್ರೆ ಅವರು ಕೂಡ ಇಂತಹದ್ದೇ ಸನ್ನಿವೇಶಗಳನ್ನ ಅವ್ರವ್ರ ಆಡಳಿತದಲ್ಲಿ ಇರುವಂತಹ ರಾಜ್ಯಗಳಲ್ಲಿ ಎದುರಿಸಬೇಕಾದಂತಹ ಪರಿಸ್ಥಿತಿ ಬರ್ಲಿಕ್ಕೆ ಸಾಧ್ಯತೆ ದಟ್ಟವಾಗಿದೆ.